ಜಗತ್ತಕ್ಕೆ ಪ್ರಪಂಚಕ್ಕೆ ಯಾರು ಮೊದಲು ಉದ್ಭವಿಸಿದ್ರು ಅಂತ ಹೇಳೋದಾದ್ರೆ ಆದಿಶಕ್ತಿ ಪ್ರಪಂಚದಲ್ಲಿ ಉದ್ಭವಿಸಿದಂತ ತಾಯಿ ಅನೇಕ ದಿನಗಳ ತನಕ ಸಂಚಾರವನ್ನು ಮಾಡಿ ನಾನು ಏಕಾಂಗಿ ಆಗಿರೋದು ತರವಲ್ಲ ಅಂತೇಳಿ ಆದಿಶಕ್ತಿ ತನ್ನ ಮಾಯ ಸ್ವರೂಪಿನಿಂದ ಈಶ್ವರನನ್ನ ಪ್ರತ್ಯಕ್ಷ ಮಾಡಿದಾಳೆ. ಈಶ್ವರ ಪ್ರತ್ಯಕ್ಷನಾದಾಗ, ಅಮ್ಮ ಜನನಿ, ನನ್ನ ಯಾತಕ್ಕೋಸ್ಕರವಾಗಿ ನೀ ಪಡೆದಂತ ಈಶ್ವರ ಕೇಳುವಾಗ, ಈಶ್ವರ, ನಾನು ಏಕಾಂಗಿಯಾಗಿ ದರಿಯ ಮೇಲೆ ಇರುವುದಕ್ಕೆ ಸಾಧ್ಯವಿಲ್ಲ, ನೀನು ನನ್ನನ್ನು ಲಗ್ನ ಹಾಕಬೇಕು, ನಮ್ಮಿಂದ ಲೋಕ ಉದ್ಧಾರವಾಗಬೇಕು, ಬಾ, ನನ್ನನ್ನು ಪ್ರೀತಿಸು, ನನ್ನನ್ನು ಹಾಲಂಗಿಸು, ನನ್ನನ್ನು ಮದುವೆ ಆಗು ಅಂತ ಆದಿಶಕ್ತಿ ಕೇಳುವಾಗ, ಅಮ್ಮ, ನೀನು ನನ್ನನ್ನು ಪಡೆದ ಮೇಲೆ ನೀನು ನನಗೆ ತಾಯಿ, ನಾನು ಮಗನ ಸಮಾನ, ನನ್ನನ್ನು ಮೋಹಿಸಿ ಮದುವೆ ಆಗುವುದು ತರವಲ್ಲ ಅಂತೇಳಿ ಈಶ್ವರ ಈ ಕಾರ್ಯಕ್ಕೆ ನಾನು ಒಪ್ಪುವುದಿಲ್ಲ ಅಂತ ಹೇಳುವಾಗ, ಎಲ್ಲ ಪಾಪಿ ಆಗಿರ್ತಕ್ಕಂಥ ಈಶ್ವರನೇ, ಹೆಣ್ಣಾಗಿರ್ತಕ್ಕಂಥವಳು ನಾನು ಆಲಿಂಗಿಸಿ ನನ್ನನ್ನು ಮದುವೆ ಆಗು ಅಂತ ಕೇಳಿದ್ರು ಸಹ ನನ್ನ ಮಾತಿಗೆ ತಿರಸ್ಕಾರ ಮಾಡ್ತಿರುವೇನು? ಈಗ ನೋಡಂತೇಳಿ ತನ್ನ ಹಣೆಯಲ್ಲಿರ್ತಕ್ಕಂಥ ಉರಿ ನೇತ್ರವನ್ನು ಬಿಟ್ಟು ಸುಟ್ಟು ಭಸ್ಮ ಮಾಡಿದ್ದಾಳೆ ಈಶ್ವರನ. ಮತ್ತೆ ಆದಿಶಕ್ತಿ ಬ್ರಹ್ಮನನ್ನ ಪಡೆದಿದ್ದಾಳೆ. ಬ್ರಹ್ಮನನ್ನ ಪಡೆದು, ಬ್ರಹ್ಮದೇವ ತಾಯಿ, ಯಾತಕ್ಕೋಸ್ಕರವಾಗಿ ನನ್ನನ್ನು ನೀ ಪಡೆದಿಯಮ್ಮ? ಬ್ರಹ್ಮದೇವ, ನೀನು ನನ್ನನ್ನು ಮದುವೆ ಆಗಬೇಕು, ನಮ್ಮಿಂದ ಲೋಕ ಉದ್ಧಾರವಾಗಬೇಕು, ಬಾ, ನನ್ನನ್ನು ಹಾಲಂಗಿಸು, ಪ್ರೀತಿಸು, ಮದುವೆ ಆಗು. ಬ್ರಹ್ಮದೇವನು ಸಹ, ಏನಮ್ಮ, ನನ್ನನ್ನು ಪಡೆದಂತವಳು ನೀನು ತಾಯಿ ಆಗಬಾರ್ದೆ, ತಾಯಿ ಆಗಿರ್ತಕ್ಕಂಥವಳು ನೀನು ಮಗನನ್ನು ಮೋಹಿಸಿ ಮದುವೆ ಆಗುವುದು ನ್ಯಾಯವೇ? ಇದು ಧರ್ಮವೇ? ಸತ್ಯವೇ? ಈ ಕಾರ್ಯ ನನ್ನಿಂದ ಸಾಧ್ಯವಿಲ್ಲ ಅಂತೇಳಿ ಬ್ರಹ್ಮದೇವ ಹೇಳಿದಾಗ, ಎಲ್ಲ ಪರಮ ಪಾಪಿ ಆಗಿರ್ತಕ್ಕಂಥ ಬ್ರಹ್ಮದೇವನೇ, ನೀನು ಇದೇ ಮಾತನಾಡ್ತಿರುವೆ ಅಂತೇಳಿ ಉರಿ ನೇತ್ರವನ್ನು ಬಿಟ್ಟು ಆ ಬ್ರಹ್ಮದೇವನ್ನು ಸಹ ಸುಟ್ಟು ಭಸ್ಮ ಮಾಡಿದ್ದಾಳೆ. ಆವಾಗ ಇನ್ನೇನು ಮಾಡ್ಲಿ ಅಂತೇಳಿ ಆದಿಶಕ್ತಿ ಶ್ರೀಮನ್ನಾರಾಯಣ ಪ್ರತ್ಯಕ್ಷ ಮಾಡಿದಾಳೆ ತನ್ನ ಮಾಯ ಸ್ವರೂಪದಿಂದ. ಶ್ರೀಮನ್ನಾರಾಯಣ ವಿಷ್ಣು ಯಾವಾಗ ಉದ್ಭವಿಸಿದನೋ ಆವಾಗ ವಿಷ್ಣು ಉದ್ಭವಿಸಿದಂತ ತಂದೆ, ಏನಮ್ಮ, ನನ್ನನ್ನು ಯಾತಕ್ಕೋಸ್ಕರವಾಗಿ ನೀ ಪಡೆದೇನಮ್ಮ? ವಿಷ್ಣು, ನಮ್ಮಿಂದ ಲೋಕ ಉದ್ಧಾರವಾಗಬೇಕು, ನೀನು ನನ್ನನ್ನು ಮದುವೆ ಆಗಬೇಕು. ಅಮ್ಮ, ನಿನ್ನನ್ನು ಮದುವೆ ಆಗ್ಬೇಕೆ? ನಿನ್ನ ಎಡಬಲದಲ್ಲಿರ್ತಕ್ಕಂಥ ಈ ಬೂದಿ ಗುಡ್ಡೆಗಳು ಯಾವುದಮ್ಮ? ಆದಿಶಕ್ತಿ ಹೇಳಿದಳು, ಇವನು ಈಶ್ವರ, ಇವನು ಬ್ರಹ್ಮ. ಓಹೋ, ಯಾತಕ್ಕೋಸ್ಕರವಾಗಿ ಈ ರೀತಿಯಾಗಿ ಬೂದಿ ಗುಡ್ಡೆಯಾಗಿ ಬಿದ್ದಿದ್ದಾರೆ ನಮ್ಮ? ನಿನ್ನನ್ನು ಪಡೆಯೋದಕ್ಕೆ ಮೊದಲೇ ಇವರಿಬ್ಬರನ್ನ ನಾ ಪಡೆದೆ, ನನ್ನನ್ನು ಮದುವೆ ಆಗುವಂತ ಕೇಳ್ಕೊಂಡೆ. ಇವರಿಬ್ರು ನನ್ನ ಮಾತು ತಿರಸ್ಕಾರದ ಮಾತುಗಳನ್ನು ಹಾಡಿದರು. ನನ್ನ ಹಣೆಯಲ್ಲಿರ್ತಕ್ಕಂಥ ಉರಿ ನೇತ್ರವನ್ನು ಬಿಟ್ಟು ಇವರನ್ನು ಸುಟ್ಟು ಭಸ್ಮ ಮಾಡಿದ್ದೀನಿ. ಅಲ್ಲಿಗೆ ಮಹಾವಿಷ್ಣು ತಿಳ್ಕೊಂಡ, ನಾನೇನಾದ್ರೂ ಮದುವೆ ಆಗಲ್ಲ ಅಂತ ಹೇಳಿದ್ರೆ ಈ ಆದಿಶಕ್ತಿ ನನ್ನನ್ನು ಇದೇ ರೀತಿಯಾಗಿ ಉರಿ ನೇತ್ರವನ್ನು ಬಿಟ್ಟು ಸುಟ್ಟು ಭಸ್ಮ ಮಾಡ್ತಾಳೆ. ಹೌದೇನಮ್ಮ, ನಿನ್ನನ್ನು ಮದುವೆ ಆಗ್ಬೇಕೇನು? ಹೌದು ವಿಷ್ಣು, ಅದಕ್ಕೋಸ್ಕರವಾಗಿ ನಿನ್ನನ್ನು ನನ್ನ ಮಾಯ ಸ್ವರೂಪದಿಂದ ನಿನ್ನನ್ನು ಪಡೆದಿರ್ತಕ್ಕಂಥದ್ದು. ಅಮ್ಮ, ನಿನ್ನನ್ನು ಮದುವೆ ಆಗ್ತೀನಿ, ಆದ್ರೆ ನನ್ನದೊಂದು ಮಾತು, ಮೊದಲು ಈಶ್ವರ ಬ್ರಹ್ಮನ್ನ ಮೊದಲು ಇವರಿಬ್ರನ್ನು ಪಡೆದುಕೊಟ್ಬಿಡು, ನಂತರ ನಾನು ನಿನ್ನನ್ನು ಲಗ್ನ ಆಗ್ತೀನಿ. ಈ ಮಾತು ನಿಜವೇನು? ಸತ್ಯ. ಬಲಗೈ ಮುಟ್ಟಿ ಭಾಷೆಯನ್ನು ಕೊಟ್ಟದ್ದೇ ಆದ್ರೆ ನಾನು ನಿನ್ನ ಮಾತು ಒಪ್ಕೊಳ್ತೀನಿ ಅಂತ ಆದಿಶಕ್ತಿ ಹೇಳಿದಾಗ, ಓಹೋ, ಭಾಷೆ ಕೊಟ್ಟ ಮೇಲೆ ಭಾಷೆಗೆ ತಕ್ಕಂತೆ ನಡ್ಕೊಳ್ಬೇಕಾಗುತ್ತೆ ಅಂತೇಳಿ ಮಹಾವಿಷ್ಣು ಎತ್ತದ್ದು ಬಲಗೈ ಆ ಆದಿಶಕ್ತಿಗೆ ಹೊರಗೈ ಭಾಷೆಯನ್ನು ಕೊಟ್ಟಿದ್ದಾನೆ. ಆದಿಶಕ್ತಿ ನೆಂಪ್ಕೊಂಡು ನನ್ನನ್ನು ಮದುವೆ ಆಗ್ತೇನೆ ವಿಷ್ಣು ಅಂತ ತಿಳ್ಕೊಂಡು ಷಡಕ್ಷರಿ ಮಂತ್ರವನ್ನು ಜಪಿಸಿ ಆ ಈಶ್ವರ ಬ್ರಹ್ಮನ್ನ ಮತ್ತೆ ಪಡೆದುಕೊಟ್ಟಿದ್ದಾಳೆ. ಪಡೆದುಕೊಟ್ಟ ನಂತರ ಆವಾಗ ಆದಿಶಕ್ತಿ ಕೇಳಿದ್ಲು, ಮಹಾವಿಷ್ಣು, ಇವರಿಬ್ಬರನ್ನ ಪಡೆದುಕೊಟ್ಟದ್ದಾಯ್ತಲ್ಲ, ಬಾ, ನನ್ನನ್ನು ಮದುವೆ ಆಗು, ಬಾ. ಮತ್ತೆ ಅಮ್ಮ, ಇವಾಗ ನಿನ್ನ ಮದುವೆ ಆಗಲ್ಲ ಅಂದ್ರೆ ಏನಮ್ಮ ಮಾಡ್ತೀಯ ಆದಿಶಕ್ತಿ? ಎಲ್ಲ ಪರಮ ಪಾಪಿ, ಮದುವೆ ಆಗಲ್ಲ ಅಂದ್ರೆ ಏನ್ ಮಾಡ್ತೀನಿ ಅಂತೀಯ? ಉರಿ ನೇತ್ರವನ್ನು ಬಿಟ್ಟು ನಿಮ್ಮ 3 ಜನಗಳನ್ನ ಒಂದೇ ಸಾರಿ ನಿಮ್ಮನ್ನ ಸುಟ್ಟು ಭಸ್ಮ ಮಾಡ್ತೀನಿ ಅಂತೇಳಿ ಆದಿಶಕ್ತಿ ನುಡಿದಳು. ಓಹೋ, ನೋಡಿದೇನಮ್ಮ, ಆಗಲ್ಲ ಅಂದ ಮಾತ್ರಗೋಸ್ಕರವಾಗಿ ನೀನು ಉರಿ ನೇತ್ರವನ್ನು ಬಿಟ್ಟು ಸುಟ್ಟು ಭಸ್ಮ ಮಾಡ್ತೀನಿ ಅಂತ ಹೇಳ್ತೀಯಲ್ಲ. ಒಂದ್ ವೇಳೆ ನಿನ್ನನ್ನು ನಾನು ಮದುವೆ ಆಗ್ತೀನಿ, ಮದುವೆ ಆದ ನಂತರ ಗಂಡ ಹೆಂಡತಿಗೆ ಒಂದು ಮಾತುಕತೆ ಬಂದೇ ಬರ್ತದೆ. ಆವಾಗ ನೀನೇನಾದ್ರೂ ಕೋಪದಲ್ಲಿ ಕುಪಿತಳಾಗಿ ಉರಿ ನೇತ್ರ ಇದೆ ಅಂತ ತಿಳ್ಕೊಂಡು ಏನಾದ್ರೂ ಹಣೆಯಲ್ಲಿರ್ತಕ್ಕಂಥ ಉರಿ ನೇತ್ರವನ್ನು ಬಿಟ್ಟು ನನ್ನನ್ನು ಸುಟ್ಟು ಭಸ್ಮ ಮಾಡಿಬಿಟ್ರೆ ಸತ್ತಂತ ಗಂಡ ಮತ್ತೆ ಬದುಕಿ ಬರಕ್ ಸಾಧ್ಯವೇನು? ಆದಿಶಕ್ತಿ, ಗಂಡ ಹೆಂಡರಾದ್ಮೇಲೆ ಆವ ಭಾವಗಳು ಮಾತುಕತೆಗಳು ಅನೇಕವಾಗಿ ವಿಧವಾಗಿ ಬಂದೇ ಬರ್ತವೆ ಗಂಡ ಹೆಂಡರಾದ ಮೇಲೆ. ಆದ್ರಿಂದ ನೀನು ಉರಿ ನೇತ್ರವನ್ನು ನೋಡಿದ್ರೆ ನನಗೆ ತುಂಬಾ ಭಯವಾಗುತ್ತೆ. ನಿನ್ನನ್ನು ಮದುವೆ ಆಗ್ಬೇಕಾದ್ರೆ ಆ ಉರಿ ನೇತ್ರವನ್ನು ತೆಗೆದು ನೀ ಮೊದಲು ಯಾರನ್ನ ಪಡೆದಿಯೋ ಅವ್ರಿಗೆ ನೀ ಕೊಟ್ಬಿಡುವಂತ ಮಹಾವಿಷ್ಣು ಹೇಳಿದಾಗ ಆದಿಶಕ್ತಿ, ಈ ಮಾತು ನಿಜವೇ, ನನ್ನ ಉರಿ ನೇತ್ರ ಇರುವುದು ತಪ್ಪು,
ಅಂತೇಳಿ ಆದಿಶಕ್ತಿ ಉರಿ ನೇತ್ರವನ್ನು ತೆಗೆದು ಮೊದಲು ಪಡೆದಂತ ಈಶ್ವರನಿಗೆ ಕೊಟ್ಟಿದ್ದಾಳೆ. ಈಶ್ವರನಿಗೆ ಉರಿ ನೇತ್ರವನ್ನು ಕೊಟ್ಟಾಗ ಅಂದಿನಿಂದ ಪರಮೇಶ್ವರನಿಗೆ 3 ಕಣ್ಣು ಧರಿಸಿದಂತ ಪರಮೇಶ್ವರನಾಗಿರ್ತಕ್ಕಂಥ ಶಂಕರನಾದ ಆದಿಶಕ್ತಿಯ ಉರಿ ನೇತ್ರವನ್ನು ಧರಿಸಿ 3 ಕಣ್ಣು ಧರಿಸಿದ ಪರಮೇಶ್ವರನಾದ. ಆವಾಗ ನಗನಾಡ್ತಾ ಇದ್ದಾನೆ ಮಹಾವಿಷ್ಣು. ಏಕೆ ಇನ್ನೂ ತಡ ಮಾಡ್ತೀಯ ಮಹಾವಿಷ್ಣು, ಬಾ ನನ್ನ ಮದುವೆ ಆಗು. ಅಪ್ಪ ಈಶ್ವರ ಏನ್ ನೋಡ್ತಾ ಇದ್ದೀಯಾ, ಅವಳು ಕೊಟ್ಟ ಉರಿ ನೇತ್ರವನ್ನು ಅವಳಿಗೆ ಬಿಟ್ಟು ಮೊದಲು ಸುಟ್ಟು ಭಸ್ಮವನ್ನು ಮಾಡುವನಾಗು ಅಂತೇಳಿ ಮಹಾವಿಷ್ಣು ಈಶ್ವರನಿಗೆ ಹೇಳಿದಾಗ, ಪರಮೇಶ್ವರ ವಿಷ್ಣು ಮಾತನ್ನ ಕೇಳಿ ಅವಳು ಕೊಟ್ಟ ಉರಿ ನೇತ್ರವನ್ನು ಅವಳಿಗೆ ಬಿಟ್ಟು ಸುಟ್ಟು ಭಸ್ಮ ಮಾಡುವಾಗ ಆದಿಶಕ್ತಿ ಗುಳುಗುಳುನೆ ಹಳುತ್ತಾ, ಎಲ್ಲ ಪರಮ ಪಾಪಿಗಳೇ, ನನ್ನ ಉರಿ ನೇತ್ರವನ್ನು ತಾವು ಪಡೆದುಕೊಂಡು ನನ್ನನ್ನೇ ಸುಟ್ಟು ಭಸ್ಮ ಮಾಡ್ತಿರುವೆಯಾ ಅಂತೇಳಿ ಹಳುತ್ತಿರುವಾಗ ಆ ಮಹಾವಿಷ್ಣು ಆದಿಶಕ್ತಿ, ನಿನ್ನನ್ನು ಈ ಜನ್ಮದಲ್ಲಿ ನಿನ್ನನ್ನು ಮದುವೆ ಆಗದೆ ಹೋದ್ರು ಮುಂದಿನ ಜನ್ಮದಲ್ಲಿ ನಾನು ಭೂಲೋಕದಲ್ಲಿ ನಾರಾಯಣ ಅವತಾರವನ್ನು ತಾಳು ಬರುತ್ತೀನಿ. ಆವಾಗ ನೀನು ಭೂದೇವಿಯಾಗಿ ಉದ್ಭವಿಸು, ಆವಾಗ ನಿನ್ನನ್ನ ಇಚ್ಛೆಯ ನಾ ಈಡೇರಿಸ್ತೀನಿ ಅಂತೇಳಿ ಆ ಆದಿಶಕ್ತಿಯನ್ನ ಸುಟ್ಟು ಭಸ್ಮ ಮಾಡಿ ಈ ಭೂಮಿಯನ್ನ ಹದಗೂಡಿ ಈ ಭೂದೇವಿಯಾಗಿ ನಿಲ್ಲಿಸಿದ್ದಾರೆ. ಸಮುದ್ರದ ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು ಲೋಕ ಉದ್ಧಾರಕ್ಕೋಸ್ಕರವಾಗಿ ಭೂಮಿಯನ್ನ ಹದಗೂಡಿ ಈ ಭೂದೇವಿಯನ್ನ ಆ ಸಮುದ್ರದ ಮೇಲೆ ನಿಲ್ಲಿಸಿ ತ್ರಿಮೂರ್ತಿಗಳು ಸೃಷ್ಟಿಕರ್ತರಾಗಿರ್ತಕ್ಕಂಥವರು. ಆದಿಶಕ್ತಿ ಗೆದ್ದಾರಂತೆ ಆದಿ ಒಳಗೆ ಬಂದಾರಂತೆ ಸಿದ್ದಯ್ಯ ಪರಮೇಶ್ವರ. ತ್ರಿಮೂರ್ತಿಗಳು ಆದಿಶಕ್ತಿಯನ್ನ ಗೆದ್ದು ಈ ಭೂಮಿ ಮೇಲೆ ಬಂದು ನಿಂತು ಸೃಷ್ಟಿಕರ್ತರಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರು ಜೀವರಾಶಿಗಳನ್ನು ಪಡೆದು ಈ ಭೂಮಿ ಮೇಲೆ ಬಿಡ್ತಾ ಇದ್ದಾರೆ. 84 ಲಕ್ಷ ಪ್ರಾಣಿಗಳನ್ನ, ಅಂಡಜ ಪಿಂಡಜ ಜಲಜ ಮಾರಾದಜ. ಅಂಡಜ ಅಂತಕ್ಕಂಥ ಪ್ರಾಣಿಗಳು ಹೊಟ್ಟೆಯಿಂದ ಮೊಟ್ಟೆ ಹಾಕಿ ಮೊಟ್ಟೆಯಿಂದ ಬರಿ ಮಾಡುವಂತ ಪ್ರಾಣಿಗಳು 21 ಲಕ್ಷ ಪ್ರಾಣಿಗಳು. ಪಿಂಡಜ ಅಂದರೆ ಹೊಟ್ಟೆಯಿಂದ ಮರಿ ಹಾಕುವಂತ ಪ್ರಾಣಿಗಳು 21 ಲಕ್ಷ ಪ್ರಾಣಿಗಳು. ಮಾರಾಧ್ವಜ ಅಂತ ಹೇಳೋದಾದ್ರೆ ಮರಗಿಡಗಳು ಹೂ ಬಳ್ಳಿಗಳೆಲ್ಲ 21 ಲಕ್ಷಗಳು. ಜಲಜ ನೀರಿನಲ್ಲೇ ಹುಟ್ಟಿ ನೀರಿನಲ್ಲೇ ಬೆಳೆದು ನೀರಿನಲ್ಲೇ ಸತ್ತು ಹೋಗುವಂತ ಪ್ರಾಣಿಗಳು 21 ಲಕ್ಷ. 21 ಒಟ್ಟು 84 ಲಕ್ಷ ಪ್ರಾಣಿಗಳನ್ನ ಈ ಭೂಮಿ ಮೇಲೆ ಸೃಷ್ಟಿಸಿಬಿಟ್ಟಿದ್ದಾರೆ. ಅದರಲ್ಲಿ ಪಿಂಡಜ ಅಂತಕ್ಕಂಥ ಪ್ರಾಣಿಗಳಲ್ಲಿ ಹೊಟ್ಟೆಯಿಂದ ಮರಿ ಹಾಕುವಂತ ಪ್ರಾಣಿಗಳಲ್ಲಿ ಮಾನವ ಜನ್ಮವೂ ಸೇರಿ ಮರಿ ಹಾಕುವಂತ ಪ್ರಾಣಿ. ಶಿಲಾಯುಗದಲ್ಲಿ ಆದಿ ಮಾನವರನ್ನ ಸೃಷ್ಟಿಸಿ ಈ ಭೂಮಿ ಮೇಲೆ ಬಿಟ್ಟು ತ್ರಿಮೂರ್ತಿಗಳು ಲೋಕ ಉದ್ಧಾರಕ್ಕೋಸ್ಕರವಾಗಿ ಆದಿಮಾನವರು ಹುಟ್ಟಿದ್ದಾರೆ. ಮಾತುಕತೆಗಳು ಒಂದೂ ಇಲ್ಲದಂತಹ ಆದಿಮಾನವರು ಆ ರೀತಿಯಾಗಿ ಲೋಕದಲ್ಲಿ ಉದ್ಭವಿಸಿದಂತಹ ಆದಿಮಾನವರ ಗುಂಪಿನಲ್ಲಿ ಉತ್ತರ ಕರ್ನಾಟಕದ ಸಮುದ್ರದ ಒಳಗೆ ಜ್ಯೋತಿ ಸ್ವರೂಪನಾಗಿ ತಾವರೆ ಹೂವಿನಲ್ಲಿ ಉದ್ಭವಿಸಿದರು, ಜನ್ಮವನ್ನು ಎತ್ತಿದರು. ಹರಿಯುತ್ತಿದ್ದ ಸಮುದ್ರವನ್ನ ಅಂಗೈ ಕೊಟ್ಟು ತಡೆಗಟ್ಟಿ ಜಲಕ್ಕೆ ಜಾಂಬುವನ್ನು ಸಂಹಾರ ಮಾಡಿ ಜಲಕ್ಕೆ ಸೂಸ್ತ್ರಧಾರಿ ಆದರು. ತಾವರೆ ಹೂವಿನಲ್ಲಿ ಉದ್ಭವ ಆದಾಗ ಜ್ಯೋತಿ ಸ್ವರೂಪ, ಜಾಂಬುವನ್ನು ಕೊಂದಾಗ ಜಲಕ್ಕೆ ಸೂಸ್ತ್ರಧಾರಿ. ದಡದ ಮೇಲೆ ಬಂದು ನಿಂತುಕೊಂಡ್ರು. ದಡದ ಮೇಲೆ ಬಂದು ನಿಂತುಕೊಂಡಾಗ ದರಿಯ ಮೇಲೆ ಜನ್ಮವನ್ನು ಎತ್ತಿದ್ದಕ್ಕೋಸ್ಕರ ಅವರಿಗೆ ದರೆಗೆ ದೊಡ್ಡವರು ಅಂತ ನಾಮಕರಣವಾಯಿತು. ಶಿಲಾಯುಗದಲ್ಲಿ ಆದಿಮಾನವರಲ್ಲಿ ಜಟಾಧಾರಿಗಳಾದಂತ ಆ ಪರಮೇಶ್ವರನು ದರೆಯ ಮೇಲೆ ಉದ್ಭವ ಆದಕ್ಕೋಸ್ಕರ ದರೆಗೆ ದೊಡ್ಡವರು ಅಂತ ನಾಮಕರಣ ಪಡ್ಕೊಂಡು ಸ್ವಾಮಿಗಳು ಬರ್ತಾ ಇದ್ದಾರೆ. ಉತ್ತರ ದೇಶಕ್ಕೆ ನಮ್ಮ ಸ್ವಾಮಿಯರು ದಯ ಮಾಡುತ್ತಾರೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಉತ್ತರ ದೇಶದೊಳಗೆ ಬಂದಾಗ ನನ್ನ ಸ್ವಾಮಿ ಎಷ್ಟು ಅಂತ ಹೇಳಲಪ್ಪ, ಸಿದ್ದಯ್ಯ ಸ್ವಾಮಿ ಬನ್ನಿ. ನನ್ನ ಗುರುವೇ ಲಿಂಗಯ್ಯ ನೀವೇ ಬನ್ನಿ.
ಉತ್ತರ ಕರ್ನಾಟಕದಲ್ಲಿ ಸ್ವಾಮಿಗಳು ಬಂದಾಗ ಆ ಹಾದಿ ಮಾನವರು ಎಷ್ಟು ಶುದ್ಧವಾಗಿ ಕಾಣ್ತಾ ಇದ್ದಾರೆ, ಎಷ್ಟು ಶುದ್ಧವಾಗಿ ಕಾಣ್ತಾ ಇದ್ದಾರೆ ಅಂತೇಳಿ ತಮ್ಮ ಮನಸ್ಸಿನಲ್ಲಿ ಅವರೇ ಗುಣಕಾರ ಮಾಡಿಕೊಂಡಾಗ ಆಹಾ ಇವರು ನನ್ನನ್ನು ನೋಡಿ ಎಷ್ಟು ಶುದ್ಧವಾಗಿ ಕಾಣ್ತಾ ಇದ್ದಾರೆ, ಈ ಜಟಾಧಾರಿಗಳು ಅಂತ ಹೇಳಿದ ಮೇಲೆ ಶುದ್ಧ ಅಂದ ಮೇಲೆ ನನ್ನ ಜನ್ಮ ಸಿದ್ಧಪಡಿಸ್ಕೊಳ್ಬೇಕು. ಸಿದ್ಧಪಡಿಸ್ಕೊಂಡ ಮೇಲೆ ಜನ್ಮ ಸಿದ್ಧವಾಯ್ತದೆ. ಸಿದ್ಧವಾದ ಮೇಲೆ ಸಿದ್ಧನಿರ್ತಕ್ಕಂಥ ಬಿಂಕು ಬಿರುದು ನಾಂಚಾಣವ ಧರಿಸಬೇಕು ಅಂತ ಹೇಳಿ ಪ್ರಭುಗಳು ಆ ಉತ್ತರ ದೇಶದಲ್ಲೇ ಬಿಂಕು ಬಿರುದು ನಾಂಚಾಣ ಧರಿಸ್ತಾ ಇದ್ದಾರೆ. ಅಷ್ಟು ಕೊಳಗದಕ್ಕಂತೆ ಅಷ್ಟಲಾಂಗದ ಕೈತ ವೀರದಂಡಕ್ಕಿ ಬಾಜಿ ಗೌಜಲಕ್ಕಿ ಗೂಡು ಎಡಗೈಯಲ್ಲಿಡಗಂಡು ಎಡದವನ್ನ ಪಾದಕ್ಕೆ ಕಬ್ಬಿಣದಲ್ಲೆಳವಾರಿ ಬಲದವನ್ನ ಪಾದಕ್ಕೆ ಮಂಡೆ ಹುರಿಯಾದಿರುದು ಮುಳ್ಳಿನ ಪಾವಾಡ ಪಾದದೊಳಗೆ ತುಳುಕಂಡು ಸುತ್ತ ಸರಪನ ಕಟ್ಟು ಎಡಗಾವಿ ಎಡಗುತ್ತು ಸುಳುಗಾವಿ ಮುಸುಗಿಟ್ಟು ಕೊರಳು ತುಂಬ ರುದ್ರಾಕ್ಷಿ ಎಗಲ ಮೇಗಲ ಚೌಕ ಅಮೃತ ಮೈಜ್ವಾಲೆ ಹುಟ್ಟು ಮಂಡೆ ಪುಸಿಕೀರ್ತಿ ನೆಟ್ಟಂಗಿ ತಿರುಸೂಲ ಒಕ್ಕಳ ತನಕ ಸ್ವಾಮಿ ಹುಲಿಯ ಚರ್ಮ ಹುಟ್ಟುಕೊಂಡು ಕಕ್ಕಮಲದ ಕಂದಾಯ ಸ್ವಾಮಿ ಎತ್ತಿ ಹೆಗಲಿಗೆ ಮಡಗಿದರಂತೆ ಸಿದ್ದಯ್ಯ ಸ್ವಾಮಿ ಬಂದಿ ನಂಗಾವರ ನಿಂಗಪ್ಪ ನೀವೇ ಬನ್ನಿ. ಕಕ್ಕಮರದ ಕಂದಾಯ ಎತ್ತಿ ಹೆಗಲಿಗೆ ಮಡಗಿ 66 ಕಾಸ 33 ಬಿರುದು ಧರಿಸವರೇ ಸ್ವಾಮಿಯವರು. ಪಾದು ಪಾದಾದ ಒಳಗೂ ಕಬ್ಬಿಣದ ಎಳವಾರಿಯಲ್ಲೇ ಸಿದ್ದಯ್ಯ ಸ್ವಾಮಿಗಳು ಉತ್ತರ ದೇಶದಲ್ಲಿ ಬಿಂಕು ಬಿರುದು ನಾಂಚಾಣಗಳ ಧರಿಸಿ ಕಕ್ಕೆ ಮರದ ಕಂದಾಯ ಹೆಗಲ ಮೇಲೆ ಮಡಿಕೊಂಡು ಆವಾಗ ಸ್ವಾಮಿಯವರು ಬರ್ತಾ ಇದ್ದಾರೆ. ಉತ್ತರ ದೇಶದಲ್ಲಿ ಆ ಹಾದಿ ಮಾನವರ ಗುಂಪಿನಲ್ಲಿ ಮತ್ತೆ ದಯಮಾಡದ ಬರ್ತಾ ಇದ್ದಾರೆ ಸ್ವಾಮಿಯವರು. ಕತ್ತಲ ರಾಜ್ಯಕ್ಕೆ ನಮ್ಮ ಸ್ವಾಮಿಯವರು ದಯಮಾಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಕತ್ತಲ ರಾಜ್ಯದ ಒಳಗೆ ಭೂಮಿಯ ಬೆಳಕು ಮಾಡಬೇಕಂತೇಳಿ ಸ್ವಾಮಿಯವರು ಬೆವರು ಕೊಳೆಯ ತೆಗೆದು ಅರಳು ಗಿಡವಾಗಿ ಬೆಳೆಸಿ ಅರಳು ಕಾಯಿ ತೆಗೆದು ಎಣ್ಣೆಯ ಮಾಡವರೆ ಮುಣ್ಣು ಸೊಳ್ಳ ಮಾಡಿ ಕಾವಿ ಬಟ್ಟೆ ಪತ್ತಿಯ ಮಾಡಿದರು ಸ್ವಾಮಿಯವರು. ಚಕ್ಕ ಮುಕ್ಕಿಯ ಒಡೆದು ಸರ್ವೆ ಕೆಂಡ ಮಾಡಿ ಕತ್ತಲಾಗಿರೋ ರಾಜ್ಯ ಬೆಳಕು ತಂದು ಕೊಟ್ಟದಕ್ಕೆ ಪರಂಜ್ಯೋತಿ ಅಂತ ಸ್ವಾಮಿಗೆ ನಾಮಕರಣ ಆಯಿತಲ್ಲೋ ಸಿದ್ದಯ್ಯ ಸ್ವಾಮಿ ಬನ್ನಿ. ನನ್ನ ಗುರುವೇ ನಿಂಗಪ್ಪ ನೀವೇ ಬನ್ನಿ. ಆದಿ ಒಳಗಲ ಜ್ಯೋತಿ ಬೀದಿ ಒಳಗಲ ಜ್ಯೋತಿ ಕುರುಬರು ಮನೆಯಲ್ಲೂ ಜ್ಯೋತಿ ಕುಂಬಾರ ಮನೆಯಲ್ಲೂ ಜ್ಯೋತಿ ಎತ್ತವರ ಮನೆಗೂ ಜ್ಯೋತಿ ಸತ್ತವರ ಮನೆಗೂ ಜ್ಯೋತಿ ಸಿದ್ದಯ್ಯ ಸ್ವಾಮಿ ಬನ್ನಿ. ಪಾತಾಳ ಜ್ಯೋತಿ ನಿಂಗಪ್ಪ ನೀವೇ ಬನ್ನಿ. ಸ್ವಾಮಿಯವರಿಗೆ ಆದಿ ಒಳಗಲ ಜ್ಯೋತಿ ಬೀದಿ ಒಳಗಲ ಜ್ಯೋತಿ ಕುರುಬರ ಮನೆ ಒಳಗೂ ಜ್ಯೋತಿ ಕುಂಬಾರರ ಮನೆ ಒಳಗೂ ಜ್ಯೋತಿ ಕುಲ 18 ಜಾತಿಯವರ ಮನೆ ಒಳಗೂ ಸಹ ಭಿನ್ನ ಭೇದವಿಲ್ಲದೆ ಉರಿತಕ್ಕಂತ ಏಕದುಡಂ ಪರಂಜ್ಯೋತಿ ಅಂತೇಳಿ ಕತ್ತಲ ರಾಜ್ಯದಲ್ಲಿ ಸ್ವಾಮಿಯವರಿಗೆ ಪರಂಜ್ಯೋತಿ ಅಂತ ನಾಮಕರಣವಾಯಿತು. ಸ್ವಾಮಿಯವರು ಕತ್ತಲ ರಾಜ್ಯವ ಬಿಟ್ಟು ಉಳಿಮೆ ಮೂಲೆಗೆ ನಮ್ಮ ಸ್ವಾಮಿಯರು ದಯ ಮಾಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಒಳಗೆ ದೊಡ್ಡದೊಂದು ಬೆಟ್ಟ, ಬೆಟ್ಟದ
ಸುರಂಗದ ಒಳಗೆ ಕವಿ, ಕವಿಯ ಹುತ್ತುಕು ಸುರಂಗ, ಸುರಂಗದ ಹಾದಿಯ ಒಳಗೆ ಸ್ವಾಮಿಯವರು ದಯ ಮಾಡುತ್ತಾರೆ. ಸಿದ್ದಯ್ಯ ಸ್ವಾಮಿ ಬನ್ನಿ. ಸ್ವಾಮಿಯವರು ಉಳಿಮೆ ಮೂಲೆ ಒಳಗೆ ಸ್ವಾಮಿಗಳು ಬರ್ತಿರ್ಬೇಕಾದ್ರೆ ಆ ದೊಡ್ಡದೊಂದು ಬೆಟ್ಟ, ಬೆಟ್ಟದ ಒಳಗೆ ಗವಿ, ಗವಿ ಉದ್ದಕ್ಕೂ ಸುರಂಗ. ಆ ಗವಿಯ ಒಳಗೆ ಇದ್ದಂತ ಆದಿಮಾನವರ ಗುಂಪಿನಲ್ಲಿ ರುದ್ರಮುನಿ ಅಂತಕ್ಕಂತ ಸ್ವಾಮಿಯವರು, ಜಟಾಧಾರಿ ಆಗಿರ್ತಕ್ಕಂತ ರುದ್ರಮುನಿ ಅಂತಕ್ಕಂತ ಸ್ವಾಮಿಯವರು ನಾಳೆ ಬರ್ತಕ್ಕಂತ ಯುಗಗಳಲ್ಲಿ ಕಲಿಯುಗ ನಾಳೆ ಬರ್ತದೆ. ಕಲಿಯುಗದಲ್ಲಿ ಕಾಲಿಜ್ಞಾನ ಬರ್ತದೆ. ಕಲಿಯುಗ ಕಾಲಿಜ್ಞಾನ ಹೆಚ್ಚಾಗಿ ಬರುವಾಗ ನಾಳೆ ಕಲ್ಯಾಣ ಪಟ್ಟಣ ಅಂತಕ್ಕಂಥದ್ದು ನಾಳೆ ಕಡಕರಂಗಡಿ ಆಗುತ್ತೆ ಅಂತ ಹೇಳಿ ತಾಮ್ರದ ಚಾಪೋಡಿನಲ್ಲಿ ಜೈಮುನಿ ಅಕ್ಷರದಲ್ಲಿ ಬರೆದು ಆ ರುದ್ರಮುನಿ ಸ್ವಾಮಿಗಳು ಸಂದೋಗಿದ್ದಾರೆ. ಈ ಉತ್ತರ ದೇಶದಿಂದ ಬಂದಂತ ನಮ್ಮ ಸ್ವಾಮಿಗಳು ಆ ಗವಿ ಒಳಗೆ ಹೋಗಿದ್ದಾರೆ. ಅಸ್ಥಿ ಪಂಜರ ಆಗೋಗೈತೆ ರುದ್ರಮುನಿ ಸ್ವಾಮಿಗಳ ದೇಹ. ಪಕ್ಕದಲ್ಲಿ ಮುತ್ತು ಜೋಳಿಗೆ ಒಳಗೆ ಇಟ್ಟಿದ್ದಾರೆ. ತಾಮ್ರದ ಹಾಳೆ ಒಳಗೆ ಬರೆದಿರ್ತಕ್ಕಂತ ಚಪ್ಪೋಡನ್ನ ತೆಗೆದು ಒಂದಾಗಿ ನೋಡ್ತಾ ಇದ್ದಾರೆ. ಹಾಳೆಗಳನ್ನ ತೆಗೆದು ತೆಗೆದು ಕೃತಾಯುಗ, ತ್ರೇತಾಯುಗ, ದ್ವಾಪರಾಯುಗ. ದ್ವಾಪರಾಯುಗ ಮುಗಿದ ನಂತರ ಕಲಿಯುಗ. ಕಲಿಯುಗದಲ್ಲಿ ಕಾಲಿಜ್ಞಾನದಲ್ಲಿ ನರಮನುಸರ ಕಲಿ ಸಾಮಾನ್ಯವಾದ ಕಲಿಯಲ್ಲ. ಅಣ್ಣನ ಮಾತಿದ್ದಾಗಿ ತಮ್ಮನ ಮಾತು ಮುಂದಾಗಿ, ತಂದೆ ಮಾತಿಂದಾಗಿ ಮಕ್ಕಳ ಮಾತು ಮುಂದಾಗಿ, ಅತ್ತೆ ಮಾತಿಂದಾಗಿ ಸೊಸೆ ಮಾತು ಮುಂದಾಗಿ. ಅತ್ತೆಗೆ ನೋಡು ಹರಕಲು ಚಾಪೆ, ಸೊಸೆಗೆ ನೋಡು ಮುಕ್ಕಾಲು ಮಂಚ. ಆದ್ರೆ ಗಿತ್ತಿ ಮಕ್ಕ ಹಾಲು ಸಾಗರ, ಪತಿರತ್ರ ಮಕ್ಕ ಸುತ್ತೋಗ ಕಾಲ. ಹುಟ್ಟು ಗೌಡಿ ಮಕ್ಕಳಿಗೆ ನಾಳೆ ಪಟ್ಟೆ ಕಟ್ಟುವ ಕಾಲ. ಗಂಡ ಸತ್ತೋದು ಮುಂದೆ ನಾಳೆ ಗಂಡು ಮಗನ ಹೆರುವ ಕಾಲ. ಮಗ ಊರ್ನೆ ಕಟ್ಟಾಳುವ ಕಾಲ. ಅಟ್ಟೆ ಬೆಟ್ಟಗಳಲ್ಲಿ ಕಿತ್ತು ಒಲೆಗದ್ದೆ ಮಾಡುವ ಕಾಲ. ಗುರುಗುಂಜಿ ಒಳಗಿರೋ ಕಪ್ಪು ಇಳಿತ ಬರುವ ಕಾಲ. ನಾಳೆ ಕಲಿ ಕಾಲಿಜ್ಞಾನ ಬಂದಾಗ ಜೀವವಿಲ್ಲದಂತ ಪಕ್ಷಿ ಆಕಾಶದ ಮೇಲೆ ಹಾರಾಡುವ ಕಾಲ. ಧೂಮಕೇತು ಭೂಲೋಕದಲ್ಲಿ ಆಗುವ ಕಾಲ. ಆಕಾಶದಲ್ಲಿ ಧೂಮಕೇತು ಹುಟ್ಟುವ ಕಾಲ. ಲೋಕದಲ್ಲಿ ಭೂಕಂಪ ಆಗುವ ಕಾಲ. ನಾಳೆ ಕಲಿ ಕಾಲಿಜ್ಞಾನ ಬರ್ತದೆ ಅಂತೇಳಿ ರುದ್ರಮುನಿ ಸ್ವಾಮಿಗಳು ಕಲಿ ಕಾಲಿಜ್ಞಾನವನ್ನು ಬರೆದಿರ್ಬೇಕಾದ್ರೆ, ಆ ತಾಮ್ರದ ಚಪ್ಪೋಡನ್ನ ತೆಗೆದು ಓದ್ತಿರ್ಬೇಕಾದ್ರೆ ಸ್ವಾಮಿಯವರು ಕಲ್ಯಾಣ ಪಟ್ಟಣ ನಾಳೆ ಕಡಕರಂಗಡಿ ಆಗುತ್ತೆ ಅಂತ ಬರ್ತಿದ್ದ ತಕ್ಷಣವೇ ಕಲ್ಯಾಣ ಪಟ್ಟಣಕ್ಕೆ ದೃಷ್ಟಿ ಮಡಗಿದ್ದಾರೆ. ಆ ಕಲ್ಯಾಣ ಪಟ್ಟಣ ಹಾಡ್ತಕ್ಕಂತ ದೊರೆ ಬಿಜುಳರಾಯ ಹಾದಿ ಒಳಗೆ ಬಂದಿರತಕ್ಕಂತ ಬಸವಣ್ಣವರಿಗೆ ಮಂತ್ರಿ ಪದವಿಯನ್ನು ಕೊಟ್ಟಿದ್ದಾನೆ ಬಿಜುಳರಾಯ. ಆ ಕಲ್ಯಾಣ ಪಟ್ಟಣ ಯಾವ ರೀತಿ ಆಗಿರುವುದು ಅಂತ ಹೇಳೋದಾದ್ರೆ, ಕಲ್ಯಾಣ ಪಟ್ಟಣ, ಕಲ್ಯಾಣ ಪಟ್ಟಣ 90 ಯೋಜನಾ, ಅದು 90 ಯೋಜನಾ. ಕಲ್ಯಾಣವಲ್ಲ ನಂದಿ ಕೈಲಾಸ, ಹಸುರಂಗಿ ಬಸವಣ್ಣ ಭೂಲೋಕಕ್ಕೆ ಹೆಸರಾದವರು. ಕೆಳನೂರು ಮಠಕ್ಕೆ ಗುರುಗಾರು, ಬಡಗಬಾಗಲ ಮಠ, ಬೆಳಗಿನ ಚಂದ್ರ ಶಾಲೆ, ಅದು ಬೆಳಗಿನ ಚಂದ್ರ ಶಾಲೆ. ಹಂತ ಹಂತ ಶಿವಲಿಂಗ, ಬಸವಣ್ಣನವರ ಮಡದಿ ಹುಸಿಯನ್ನಾಡವಳಲ್ಲ, ಸುಳ್ಳು ಹೇಳವಳಲ್ಲ, ಸತ್ಯ ಬೀಳವಳಲ್ಲ. ಬಸವರದ ಮರವೇ ನೆರಳಲ್ಲ, ಹಸುವಿನ ಹಾಲನ್ನೇ ಒಲೆಯ ಮೇಲೆ ಹಿಡಿಸವಳೆ, ಒಲೆಯ ಮೇಲೆ ಹಿಡುಕೊಂಡು ಅಷ್ಟು ಪಂಚಕುಮಾರಿಗೆ ಎಡೆ ಮಾಡಿ
ಪಟ್ಟಣದೊಳಗೆ ಎಂತೆಂತ ಶರಣಾರು ಇರುವಾರು ಪರಶಿವನೇ. ಅಕ್ಕೈ ಚಿಕ್ಕೈ ಶರಣ, ಮಕ್ಕಳದು ಮುತ್ತೈ ಶರಣ, ಹೊಲಾರ ವನ್ನೇ ಶರಣ, ಮಾದಿದ್ರು ಚೆನ್ನೈ ಶರಣ, ಸತ್ಗಳ ಪುಟ್ಟೈ ಶರಣ, ಅಡಪುರ ಹಂಪಣ ಶರಣ, ಅಂಬಿಗರು ಚೌಡೈ ಶರಣ, ಮಕ್ಕಳದು ಮುತ್ತೈ ಶರಣ, ಒಡ್ರ ಲಿಂಗೈ ಶರಣ. ಗುರು ಪೀರಯ್ಯ ಒಬ್ಬಗನ ಶರಣ, ಕುಂಬರಗುಂಡೈ ಶರಣ, ಮಡುವಳ ಪಾಚೈ ಶರಣ, ಇಂತಿಂತ ಶರಣರೆಲ್ಲ ಇರುವಾರು. ಕಲ್ಯಾಣ ಪಟ್ಟಣ ಕಲ್ಯಾಣ ಪಟ್ಟಣ ಪವಿತ್ರ ಮಾಡಬೇಕಂತೇಳಿ ಬಸವಣ್ಣವರು ಆ ಕಲ್ಯಾಣ ಪಟ್ಟಣದಲ್ಲಿ ಕುಲ 18 ಜಾತಿ ಜನಗಳೆಲ್ಲ ಇದ್ದಾರೆ. ಕೋಟಿಗೆ ಒಬ್ಬ ಭಕ್ತ, ಕುಲಕ್ಕೊಬ್ಬ ಶರಣ. 1,96,000 ಶರಣರುಗಳು ಕಲ್ಯಾಣ ಪಟ್ಟಣದಲ್ಲಿದ್ದಾರೆ. ಆ ಕಲ್ಯಾಣ ಪಟ್ಟಣದಲ್ಲಿರ್ತಕ್ಕಂಥ ಶರಣರುಗಳಿಗೆಲ್ರಿಗೂ ಬಸವಣ್ಣವರ ಮಡದಿ ಆಗಿರ್ತಕ್ಕಂಥ ನೀಲಮ್ಮನವರು ಅವರ ಸರದಿಯಿಂದ ದಿನಕ್ಕೆ ಒಕ್ಕಳಕ್ಕೆ ಹಾಕಿ ಒಂದು ಬದನೆಕಾಯಿ ಕುಯ್ದಾಕಿ 1,96,000 ಶರಣರುಗಳಿಗೆಲ್ಲರಿಗೂ ಅಡುಗೆ ಮಾಡಿ ಅದರಲ್ಲೆಲ್ಲ ಆ ಪ್ರಸಾದವನ್ನ ಆ ಶರಣರೆಲ್ಲ ಊಟ ಮಾಡಿ ಅದರಲ್ಲೂ ಮಿಕ್ಕ ಪ್ರಸಾದವ ಕಲ್ಲುಬಂಡಿ ಕಟ್ಟಿ ಕೈಲಾಸ ಕಳಗಿಸ್ತಾ ಇದ್ದಾಳೆ. ಶಿವಶರಣೆ ಸತ್ತುವಂತೆ ಬಸವಣ್ಣವರ ಹೆಂಡತಿ ನೀಲಮ್ಮನು. ಕೈಲಾಸ ಅಂದ್ರೆ ಶ್ರೀಶೈಲ ಪರ್ವತದಲ್ಲಿರ್ತಕ್ಕಂಥ ಗಣಗಳು ಊಟ ಮಾಡ್ಲಿ ಅಂತ ಹೇಳಿ ಕಲ್ಯಾಣ ಪಟ್ಟಣದಲ್ಲಿ ಉಳ್ಕೊಂಡಂತ ಊಟವನ್ನ ಶ್ರೀಶೈಲ ಪರ್ವತ ಕಳಗಿಸ್ತಾ ಇದ್ದಾಳೆ. ಹೀಗಿರುವಾಗ ಈ ಬಸವಣ್ಣವರು ಕ್ರಾಂತಿಯನ್ನು ರಚಿಸಿದರು. ಕುಲ 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 ಅಂತೇಳಿ ಕುಲದ ನೆಲೆಯ ಗೊತ್ತಿಲ್ಲದೆ ಈ ಮಾನವರು ನಾನು ಮೇಲು ಕುಲ, ಇವನು ಕೀಳು ಕುಲ, ಇವನು ಕೀಳು ಜಾತಿ, ಇವನು ಮೇಲು ಜಾತಿ ಅಂತೇಳಿ ಜಾತಿಗೋಸ್ಕರವಾಗಿ ವಿಘ್ನ ಮಾಡ್ತಾ ಇದ್ದಾರೆ. ಅಪ್ಪ ಆ ಮಲ್ಲಿಕ ರಾಜನ ಕೃಪೆಯಿಂದ ಪರಮೇಶ್ವರನ ಅನುಗ್ರಹದಿಂದ ಮಾನವರಾಗಿ ಹುಟ್ಟಿದಂತೆವರು ನಾವು ಈ ಭೂಲೋಕದಲ್ಲಿ ಸರ್ವರೂ ಎಲ್ಲರೂ ಒಂದೇ. ಹೆಣ್ಣು ಒಂದೇ ಜಾತಿ, ಗಂಡು ಒಂದೇ ಜಾತಿ. ಅಕ್ಷಿ ಪಕ್ಷಿಗಳನ್ನ ಯಾವ ಗುಂಪಿನಲ್ಲಿ ಅಕ್ಷಿ ಪಕ್ಷಿಗಳು ಅಂತ ಹೇಳುವರೋ, ಮೃಗಗಳನ್ನ ಯಾವ ರೀತಿಯಾಗಿ ಮೃಗಗಳು ಅನ್ನುವರೋ ಆ ಪ್ರಕಾರವಾಗಿ ಮಾನವ ಜನ್ಮ ಗುಂಪು ನಾವು ಎಲ್ಲಾ ಒಂದೇ ಜಾತಿ, ಒಂದೇ ಕುಲ, ಒಂದೇ ಮತ. ಭೇದ ಭಾವಗಳು ನಮ್ಮಲ್ಲಿರೋ ಕೂಡದು ಬನ್ನಿ ಅಂತ ಹೇಳಿ ಈ ಜಾತಿ ಭೇದ ಅಂತಕ್ಕಂಥದ್ದು ತೊಲಗಿಸಬೇಕು ಅಂತ ಹೇಳಿ ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣವರು ಎಲ್ಲರ ಕತ್ತಿಗೂ ಲಿಂಗಧಾರಣೆ ಮಾಡಿದ್ದಾರೆ. ಹೊನ್ನಯ್ಯನ ಕತ್ತಿಗೆ, ಚೆನ್ನಯ್ಯನ ಕತ್ತಿಗೆ, ಕುರುಬರ ಕತ್ತಿಗೆ, ಕುಂಬಾರರ ಕತ್ತಿಗೆ, ಎಲ್ಲರ ಕತ್ತಿಗೂ ಲಿಂಗಧಾರಣೆ ಮಾಡಿ ಕ್ರಾಂತಿಯನ್ನು ರಚಿಸಿದ್ದಾರೆ ದೊಡ್ಡ ಬಸವಣ್ಣವರು ಕಲ್ಯಾಣ ಪಟ್ಟಣದಲ್ಲಿ. ಬಿಜ್ಜುಳರಾಯನ ದೊರೆತಾನ, ಕೊಂಡಕ್ಕಾರ ವಂಚಣ್ಣ, ಹಾದಿ ಒಳಗೆ ಬಂದಿರುವ ಬಸವಣ್ಣವರು ಮಂತ್ರಿ ಪದವಿಯನ್ನು ವಹಿಸಿಕೊಂಡು ಬಿಜ್ಜುಳರಾಯನವರ ಎತ್ಮುತ್ತಪ್ಪನವರು ಬಚ್ಚಿ ಮಳಗಿರುವಂತ ಬಂಗಾರವನ್ನ ತೋರ್ಕೊಟ್ರಂತೆ ಬಂದು, ಬಿಜ್ಜುಳರಾಯ ತಮ್ಮ ರಾಜ್ಯದಲ್ಲಿ ಭಕ್ಷ್ಯ ಭಂಡಾದಿಗಳಿಲ್ಲ ಅಂತೇಳಿ ಚಿಂತೆಯನ್ನು ಮಾಡಬೇಡಿ, ಈಗ ನೀವು ಎತ್ಮುತ್ತಪ್ಪನವರು ಬಚ್ಚಿ ಮಡಗಿರುವ ಬಂಗಾರವನ್ನು ತೋರ್ಕೊಡ್ತೀನಿ ಬನ್ನಿ ಅಂತೇಳಿ ಕರ್ಕೊಂಡೋಗಿ ಆ ಭೂಮಿಯಲ್ಲಿ ಮಡಗಿರುವ ಬಂಗಾರವನ್ನು ತೋರ್ಕೊಟ್ಟದಕ್ಕೋಸ್ಕರ ಬಸವಣ್ಣವರೇ ಈ ಭಕ್ಷ್ಯ ಭಂಡಾರಗಳನ್ನು ತೋರ್ಕೊಟ್ಟದಕ್ಕೋಸ್ಕರವಾಗಿ ನೀವು ಇದಕ್ಕೆ ನೀವೇ ಅಧಿಪತಿಗಳು, ಈ ಭಂಡಾರಕ್ಕೆ ನೀವೇ ಅಧಿಪತಿಗಳು, ಭಂಡಾರಿ ಬಸವಣ್ಣವರು ಅಂತ ಕಲ್ಯಾಣ ಪಟ್ಟಣದಲ್ಲಿ ಅವರಿಗೆ ನಾಮಕರಣವಾಯಿತು. ಮಂತ್ರಿ ಆದಂತ ಬಸವಣ್ಣವರು ಸತ್ಯ ಧರ್ಮಗಳಿಂದ ಕಲ್ಯಾಣ ಪಟ್ಟಣವನ್ನ ಆಳ್ತಿರ್ಬೇಕಾದ್ರೆ ಒಂದು ದಿನ ಆ ನೀಲಮ್ಮನವರು ಅಡಿಗೆ ಆಯಿತು. ಅಡಿಗೆ ಆಗಿ ಆ ಕಲ್ಯಾಣ ಪಟ್ಟಣದಲ್ಲಿ ಇರ್ತಕ್ಕಂಥ ಶರಣರೆಲ್ಲ ಊಟ ಮಾಡಿದ್ದಾರೆ. ಆವಾಗ ಬಸವಣ್ಣವ್ರ ಮಡದಿ ನೀಲಮ್ಮ ಪಕ್ಕದಲ್ಲಿ ಬಂದ್ಕೊಂಡು, ಸ್ವಾಮಿ ನೀವು ಮಾತ್ರ ಈ ಕಲ್ಯಾಣ ಪಟ್ಟಣದಲ್ಲಿ ಇರತಕ್ಕಂಥ ಶರಣರುಗಳಿಗೆಲ್ಲರಿಗೂ ಗುರುವಾಗಿದ್ದೀರಲ್ಲ, ತಮಗ್ಯಾರು ಗುರು, ತಮಗ್ಯಾರು ಗುರು ಅಂತ ಕೇಳುವಾಗ ಬಸವಣ್ಣವರು ಚಿಂತೆಗ್ರಾಂತರಾಗಿ ಹಾಗೆ ಬಲಿಗೆ ಶೋಕ ಮಾಡ್ತಾ ಇದ್ದಾರೆ. ನಿಜ ನೀಲೋಚನೆ, ನಿನ್ನ ಮಾತು ಸತ್ಯ. ನಾನು ಮಾತ್ರ 1,96,000 ಶರಣರುಗಳಿಗೆಲ್ಲರಿಗೂ ಗುರುವಾಗಿದ್ದೀನಿ, ನನಗೆ ಯಾರು ಗುರು? ನಾನು ಒಬ್ಬ ಗುರು ಇಲ್ಲಿ ಇರತಕ್ಕಂಥ ಪರಮ ಪಾಪಿ ಅಂತೇಳಿ ಚಿಂತೆ ಮಾಡ್ತಾ ಹಾಗೆ ಮಂಚದ ಮೇಲೆ ಮಲಗಿದ್ದಾರೆ. ಅಯ್ಯಯ್ಯೋ ನನ್ನ ಪತಿ ದೇವರನ್ನ ನನ್ನ ಎಂತ ಮಾತು ಕೇಳಿಬಿಟ್ಟೆ ಅಂತೇಳಿ ನೀಲಮ್ಮನವರು ಸಹ ಶೋಕ ಮಾಡ್ತಾ ಪತಿಯ ಪಾದದ ಮೇಲೆ ಮಲಿಕೊಂಡು ನಿದ್ರೆ ಮಾಡ್ತಾ ಇದ್ದಾಳೆ. ಇವರ ಗಂಡ ಹೆಂಡರಿರುವರು ಮಾತಾಡ್ಕೊಂಡು ಮಾತು ಉಳಿಮೆ ಮೂಲೆ ಒಳಗೆ ಕುಳಿತಿರುವ ಪರಂಜ್ಯೋತಿಯವರ ಪಾದಕ್ಕೆ ಪ್ರಿಯವಾಯಿತು.
ಓಹೋ, ಇದೇ ಸಮಯ ನಾವು ಕಲ್ಯಾಣ ಪಟ್ಟಣಕ್ಕೆ ಹೋಗ್ಬೇಕಾದಂತ ಸಮಯ. ಬಸವಣ್ಣವರು ಗುರು ಇಲ್ಲ ಅಂತ ದುಃಖ ಮಾಡ್ತಾ ಇದ್ದಾನೆ. ಅವನಿಗೆ ನಾನು ಗುರುಗಳಾಗಿ ನಾವು ಹೋಗುವುದೇ ಸರಿ ಅಂತ ಹೇಳಿ ಪರಮೇಶ್ವರನಾಗಿರ್ತಕ್ಕಂಥ ಆ ಪರಮೇಶ್ವರ ಯಾವ ರೀತಿಯಾಗಿ ಆ ನೀಲಮ್ಮನವರು ಕನಸು ಬಂದಿದ್ದಾರೆ. ಉತ್ತರ ದೇಶದಲ್ಲಿ ಉದ್ಭವಿಸಿದಂತ ಪರಂಜ್ಯೋತಿ ನೀಲಮ್ಮನ ಕನಸಿಗೆ ಬಂದು, ಅಮ್ಮ ನೀಲೋಚನೆ, ನಿನ್ನ ಪತಿಯಾದಂತಹ ಬಸವಣ್ಣವರು ಗುರು ಇಲ್ಲ ಅಂತ ದುಃಖ ಮಾಡ್ತಾ ಇದ್ದಾರೆ. ನಿನ್ನ ಪತಿಯಾದ ಬಸವಣ್ಣವ್ರಿಗೂ ಈ ಕಲ್ಯಾಣ ಪಟ್ಟಣದಲ್ಲಿರ್ತಕ್ಕಂಥ ಶರಣರುಗಳಿಗೆಲ್ರಿಗೂ ನಾನು ನಾಳೆ ಗುರುವಾಗಿ ಬರ್ತಾ ಇದ್ದೀನಿ. ಸ್ವಾಮಿ, ತಾವು ಬರುವಂತ ಸಮಯ ಯಾವಾಗ? ನೀಲೋಚನೆ, ಕಲ್ಯಾಣ ಪಟ್ಟಣ ಕಡೆಯ ಬಾಗಿಲಲ್ಲಿ ಕಟ್ಟಿರ್ತಕ್ಕಂಥ ನಾಲ್ಗಿಲ್ಲಿ ಇರ್ತಕ್ಕಂಥ ಚಕ್ರದ ಗಂಟೆ, ಚೆನ್ನಿನ ಮನೆ ಗಂಟೆ 3 ಸಾರಿ ದಣೀರ್ ದಣೀರ್ ಅಂತ ಶಬ್ದವಾಗುತ್ತೆ. ಆ ಸಮಯಕ್ಕೆ ನಾವು ಕಲ್ಯಾಣ ಪಟ್ಟಣಕ್ಕೆ ಬರ್ತೀವಿ. ಕಲ್ಯಾಣ ಪಟ್ಟಣಕ್ಕೆ ಬರ್ತೀವಿ ಅಂತ ಹೇಳಿ ಆ ನೀಲಮ್ಮನ ಕನಸಿನಾಗ ಬಂದು ಹೇಳ್ಬಿಟ್ಟು ಸ್ವಾಮಿ ಮಾಯವಾಗಿದ್ದಾರೆ. ನೀಲೋಚನೆ ಬಸವಣ್ಣವ್ರ ಪಾದ ಮೇಲೆ ಮಲಗಿದ್ದಂತ ನೀಲೋಚನೆ ಗಕ್ಕನೆ ಕಂಡುಬಿಟ್ಟು ನೋಡ್ತಾ ಇದ್ದಾಳೆ. ಪತಿದೇವರು ಹಾಗೇ ಮಲಗಿದ್ದಾರೆ. ಈ ವಚನ ಕೊಟ್ಟು ಹೋದಂತ ಸ್ವಾಮಿಗಳು ಯಾರಾಗಿರ್ಬೋದು? ಜಟಾಧಾರಿಗಳು ನನ್ನ ಕನಸಿಗೆ ಬಂದು ಈ ವಚನವನ್ನು ಕೊಟ್ರಲ್ಲ ಅಂತೇಳಿ ಹಾಗೆ ಕುಂತಿದ್ದಾಳೆ ನೀಲಮ್ಮ. ಬಸವಣ್ಣವರು ಎದ್ದು ಕುಂತ್ಕೊಂಡ್ರು. ಪತಿದೇವ, ನಿಮ್ಮ ಪಾದದ ಮೇಲೆ ಮಲಗಿ ನಾ ನಿದ್ರೆ ಮಾಡುವಾಗ ನನ್ನ ಕನಸಿಗೆ ಬಂದು ಹೇಳಿ ಹೋದರು, ನಾಳೆ ನಮಗೆಲ್ಲ ಗುರುಗಳಾಗಿ ಸ್ವಾಮಿಗಳು ಕಲ್ಯಾಣ ಪಟ್ಟಣಕ್ಕೆ ಬರುವರೆಂತೇಳಿ ವಚನ ಕೊಟ್ಟರು. ಸ್ವಾಮಿ ಪತಿದೇವ, ನನ್ನ ಕನಸಿಗೆ ಯಾರೋ ಜಟಾಧಾರಿಗಳು ಬಂದು ಕಲ್ಯಾಣ ಪಟ್ಟಣಕ್ಕೆ ನಾಳೆ ಗುರುವಾಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ನೀಲೋಚನೆ, ನೀನೆಂತ ಪುಣ್ಯವಂತೆ. ನಿನ್ನ ಕನಸಿಗೆ ಬಂದ ಆ ಗುರುಗಳು ನನ್ನ ಕನಸಿಗೆ ಬಾರಬಾರದಾಗಿದ್ದೆ. ಹಾಗಲಿ ಕಲ್ಯಾಣ ಪಟ್ಟಣ ಶೃಂಗಾರ ಮಾಡಬೇಕು ಅಂತ ಹೇಳಿ ಬಸವಣ್ಣವರು ಕಲ್ಯಾಣ ಪಟ್ಟಣವೆಲ್ಲ ಶೃಂಗಾರ ಮಾಡಿಸಿದ್ದಾರೆ. ಕಡ್ಕರ್ ಶಂಗಣ್ಣನ ಕರೆದು, ಕಡ್ಕರ್ ಶಂಗಣ್ಣ, ನಾಳೆ ನಮಗೆಲ್ಲರೂ ಗುರುವಾಗಿ ಬರ್ತಾ ಇದ್ದಾರೆ. ಆದ್ರಿಂದ ಕತ್ತಲಿ ಲಿಂಗ ಇಲ್ಲಿದ್ದಂತ ಬೈಗಳು ಯಾರಾದ್ರೂ ಕಲ್ಯಾಣ ಪಟ್ಟಣಕ್ಕೆ ನಾಳೆ ಭೋಜನಕ್ಕೆ ಬಂದ್ಬಿಟ್ರೆ ಅಂತೇವ್ರನ್ನ ನೀ ಬಿಡಿ ಕುಡುದು ಅಂತ ಹೇಳಿ ಕಡೆಯ ಬಾಗಿಲಲ್ಲಿ ಕಟ್ಟಾಗಿ ಕೊಟ್ಟು ಕಡ್ಕರ್ ಶಂಗಣ್ಣ ನಿಲ್ಲಿಸಿದ್ದಾರೆ. ಈ ಕಡೆ ಬೆಳಗ್ಗೆನಾಗ ನೀಲಮ್ಮನವರ ಸರದಿ ಪ್ರಕಾರ ಅಡಿಗೆ ಮಾಡ್ತಾ ಇದ್ದಾರೆ. ಶರಣರುಗಳಿಗೆಲ್ರಿಗೂ ಹೇಳಿದ್ದಾರೆ ಬಸವಣ್ಣವರು, ನಮಗೆಲ್ಲರಿಗೂ ಗುರು ಇವತ್ತು ಕಲ್ಯಾಣ ಪಟ್ಟಣಕ್ಕೆ ಬರ್ತಾ ಇದ್ದಾರೆ ಕಣ್ರಪ್ಪ, ಎಲ್ಲರೂ ಸಂತೋಷವಾಗಿ ಕಲ್ಯಾಣ ಪಟ್ಟಣದಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ರಪ್ಪ ಅಂತ ಹೇಳಿ ಎಲ್ರಿಗೂ ಹೇಳಿದ್ದಾರೆ. ಬಸವಣ್ಣವರ ಆಜ್ಞೆಯ ಪ್ರಕಾರ ಶರಣರೆಲ್ಲ ಆ ಸ್ನಾನ ಮಡಿಗಳನ್ನು ಮಾಡಿಕೊಂಡು ಅಚ್ಚುಕಟ್ಟಾಗಿ ಆ ಕಲ್ಯಾಣ ಪಟ್ಟಣದಲ್ಲಿ ಬಂದು ಕುಂತಿದ್ದಾರೆ. ಕಡೆಯ ಬಾಗಿಲಲ್ಲಿ ಕಡ್ಕರ್ ಶಂಗಣ್ಣ ಕೈಯಲ್ಲಿ ಕಡ್ಡಿ ಹಿಡ್ಕೊಂಡು ನಿಂತಿದ್ದಾನೆ. ಬಸವಣ್ಣವರು ಹೇಳಿದ ಪ್ರಕಾರ ಯಾರಾದ್ರೂ ಕತ್ತಲಿ ಲಿಂಗ ಇದ್ದಂತ ಬೈಗಳು ಯಾರಾದ್ರೂ ಕಲ್ಯಾಣ ಪಟ್ಟಣಕ್ಕೆ ಬಂದ್ಬಿಟ್ಟರು ಅಂತೇವ್ರನ್ನ ಬಿಡಕ್ ಕುಡ್ದು ಅಂತ ಕಡೆಯ ಬಾಗಿಲಲ್ಲಿ ನಿಂತಿದ್ದಾನೆ ಕಡ್ಕರ್ ಶಂಗಣ್ಣ. ಬಸವಣ್ಣವರು ಕಡ್ಕರ್ ಶಂಗಣ್ಣ ಆಜ್ಞೆ ಮಾಡಿದಂತ ವಿಚಾರ ಉಳಿಮೆ ಮೂರಿ ಒಳಗೆ ಕುಳಿತಿರ ಪರಂಜ್ಯೋತಿಯವರು ಪಾದಕ್ಕೆ ಪ್ರಿಯವಾಯಿತು. ಬಸವಣ್ಣ, ಕತ್ತಲಿ ಲಿಂಗ ಇದ್ದಂತ ಬೈಗಳನ್ನ ಯಾರನ್ನು ಬಿಡಕ್ ಕುಡ್ದು ಅಂತ ಕಟ್ಟಾಜ್ಞೆ ಕೊಟ್ಟಿದೀಯಪ್ಪ. ಹಾಗಾದ್ಮೇಲೆ ನೋಡು ನಾಳೆ ನಾ ಯಾವ ರೀತಿಯಾಗಿ ಬರ್ತೀನಿ ಅಂತ ಹೇಳಿ ಸ್ವಾಮಿಗಳು ಆ ಕಲ್ಯಾಣ ಪಟ್ಟಣಕ್ಕೆ ಬರ್ತಾ ಇದ್ದಾರಂತೆ. ಆ ಪರಂಜ್ಯೋತಿ ಮಹಾನುಭಾವ ಒಳಕು ಜಂಗುಮನವೇ ಸವ ಸ್ವಾಮಿ ತಾಳಿದರು ಮಾಯಿಕಾರ ಸಿದ್ದಯ್ಯ ಸ್ವಾಮಿ ಬನ್ನಿ. ಒಳಕು ಜಂಗುಮನ ವೇಷ ತಾಳಿದರು ಮೈಕಾರ ಮಧುಪಾನದ ಗಡಿಗೆ ಕಂಕಳಲ್ಲಿ ಹಾಕೊಂಡು ಸೂರಿ ಪಾನಿಗಳಿಗೆ ಕಂಕಳಲ್ಲಿ ಹಾಕೊಂಡು ನಮ್ಮ ಕರಿನ ಚಗಳ ಮೈ ಮೇಲೆ ಹೊದ್ಕೊಂಡು ಕಲ್ಯಾಣ ಪಟ್ಟಣಕ್ಕೆ ನಮ್ಮ ಸ್ವಾಮಿಗಳು ದಯ ಮಾಡುತ್ತಾರೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಗಂಗಾಧರ. ಕಲ್ಯಾಣ ಪಟ್ಟಣಕ್ಕೆ ಸ್ವಾಮಿಗಳು ಬರ್ತಾ ಇದ್ದಾರೆ.
ಉಳುಕು ಜಂಗುಮ ಕೊಳುಕು ಜಂಗುಮನ ವೇಷ ತಾಳ್ಕೊಂಡು ಬರ್ತಾ ಇದ್ದಾರೆ. ಕಡೆಯ ಬಾಗಿಲಲ್ಲಿ ನಿಂತಿರ್ತಕ್ಕಂಥ ಕಡಕರ ಸಂಗಣ್ಣ, ಓಹೋ ಯಾವನೋ ಪರದೇಶಿ ಬರ್ತಾ ಇದ್ದಾನಲ್ಲ ಅಂತೇಳಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಸ್ವಾಮಿಗಳು ಮೈಯಾದ ಮೈಲೆಲ್ಲ ಎಗ್ಗಜ್ಜಿ ತುರ್ಗಜ್ಜಿ ಮಾಡಿಕೊಂಡು ಕೀವ್ರಗ್ತಾ ಗದಗದ ಗದಗದನೆ ಸುರಿತಾ ಇದೆ. ಯಾವಾಗ ಬಂದುಬಿಟ್ರು ಅಷ್ಟರಲ್ಲಿ ಕಲ್ಯಾಣ ಪಟ್ಟಣದಲ್ಲಿ ಶರಣರಲ್ಲಿ ಎಲ್ಲರೂ ಕುಂಡ್ರಿಸ್ಬಿಟ್ಟು ಭೋಜನ ಪಡಿಸ್ತಾ ಇದ್ದಾರೆ ಬಸವಣ್ಣವರು ನೀಲಮ್ಮ. ಸ್ವಾಮಿಗಳು ಬಂದ ಕ್ಷಣವೇ ಕಡೆಯ ಬಾಗಿಲಲ್ಲಿ ಕಟ್ಟಿರ್ತಕ್ಕಂಥ ಚೆನ್ನಿನ ಮನೆ ಗಂಟೆ, ನಾಲ್ಗಿಲ್ದೇ ಇರತಕ್ಕಂಥ ಚಕ್ರದ ಗಂಟೆ 3 ಸಾರಿ ದಣೀರ್ ದಣೀರ್ ಅಂತ ಸಪುತವಾಯಿತು. ಸಪುತವಾದದ್ದು ಬಸವಣ್ಣವ್ರ ಕಿವಿಗೂ ಕೇಳಲಿಲ್ಲ, ನೀಲಮ್ಮನವ್ರ ಕಿವಿಗೂ ಕೇಳಲಿಲ್ಲ. ಆವಾಗ ಕಡ್ಕರ್ ಸಂಗಣ್ಣ, ಯಾರಯ್ಯ ನಿಲ್ಲಯ್ಯ ನಿಲ್ಲಯ್ಯ, ಅಪ್ಪ ಕಡ್ಕರ್ ಸಂಗಣ್ಣ ಸ್ವಲ್ಪ ದಾರಿ ಬಿಡಪ್ಪ, ನಾವು ಭೋಜನಕ್ಕೆ ಹೋಗ್ತಾ ಇದ್ದೀವಿ ಬಸವಣ್ಣವ್ರ ಮನೆ ಭೋಜನಕ್ಕೆ ಅಂತ. ಸ್ವಾಮಿಗಳು ಹಚ್ಚ ಮುದುಕ ಪ್ರವ್ಯಾಸ ತಾಳ್ಕೊಂಡು ಗಡಗಡ ಅಂತ ನಡಿಕೊಂಡು ಮಾತನಾಡುವಾಗ ಕಡ್ಕರ್ ಸಂಗಣ್ಣ, ಎಲ್ಲ ಪರಮ ಪಾಪಿ, ನಿನ್ನಂತ ಉಳುಕು ಜುಗುಮ ಕೊಳುಕು ಜುಗುಮ ಕಲ್ಯಾಣ ಪಟ್ಟಣ ಕೊಂಡೋಗ್ಬಿಟ್ರೆ ಅಲ್ಲಿ ಊಟ ಮಾಡ್ತಕ್ಕಂಥ ಶರಣರು ಏನಾದ್ರು ಊಟ ಮಾಡ್ತೀರೇನೆ? ಬಿಡಕ್ಕಾಗಲ್ಲ. ಹೌದು ಅಲ್ಲ ಕಣಪ್ಪ, ಪುಣ್ಯ ಬರ್ತದೆ ಕಣಪ್ಪ, ಸ್ವಲ್ಪ ದಾರಿ ಬಿಡಪ್ಪ, ಹೋಗ್ಬೇಕು ಅಂತ ಮಾತನಾಡಿದ್ರು. ಏನಯ್ಯ ಮರ್ಯಾದಿಂದ ಹೋಗ್ತೀಯ ಹೋಗಲ್ವಾ? ಹೋಗಲ್ಲ ಅಂದ್ರೆ ಏನ್ ಮಾಡ್ತೀಯಪ್ಪ? ಹೋಗಲ್ಲ ಅಂದ್ರೆ ಏನ್ ಮಾಡ್ತೀನ? ಈಗ ನೋಡಂತ ಹೇಳಿ ಕೈಲಿ ಹಿಡಿದಿರ್ತಕ್ಕಂಥ ಕಡ್ಡಿ ಒಳಗೆ ಎತ್ತಿ 3 ಏಟು ಹೊಡೆದು ಬಿಟ್ಟ. 3 ಏಟ ಎತ್ತಿ ಬೆನ್ನಿನ ಮೇಲೆ ಹೊಡೆದ ತಕ್ಷಣ ಸ್ವಾಮಿಗಳು ನಗ್ನಾಡ್ತಾ ಇದ್ದಾರೆ. ಅಪ್ಪ ಕಡ್ಕರ್ ಸಂಗಣ್ಣ, ನೀ ಹೊಡೆದ ಏಟು ನನಗೆಲ್ಲ ಕಾಣೋ, ನಿನ್ ಗುರುಗಳಾಗಿರ್ತಕ್ಕಂಥ ಬಸವಣ್ಣವ್ರು 3 ಏಟರು ಆಗಲಿ, ಅವ್ರ ಮಡದಿ ನೀಲಮ್ಮನವ್ರಿಗೆ 6 ಏಟರು ಆಗ್ಲಿ ಅಂತ ಹೇಳ್ಬಿಟ್ಟು ಮೈ ಮೇಲೆ ಹೊತ್ಕೊಂಡಿದ್ದ ಹೆಮ್ಮಕರಿ ಚಕ್ರವನ್ನ ಕಲ್ಯಾಣ ಪಟ್ಟಣ ಬಾಗಿಲಲ್ಲಿ ತೂತಿಟ್ಬಿಟ್ಟು ಅರಳೇನೋರ್ ಮನೆ ಬೀದಿಗೆ ಸ್ವಾಮಿ ಹೃದಯ ಮಾಡುತ್ತಾರೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಅರಳೇನೋರ್ ಮನೆ ಬೀದಿ ಬೂದಿಗುಡ್ಡೆ ಮೇಲೆ ಬಂದು ಕುಳಿತವರೇ, ಈ ಮಾಯಿಕಾರರ ಮೈಮೇನ ಏನು ತಾನೇ ಹೇಳಲಪ್ಪ. ಗಂಗಾಧಾರ ಲಿಂಗಯ್ಯ ಬನ್ನಿ, ಸ್ವಾಮಿಯವರು ಹರಳೇನೋರ್ ಮನೆ ಬೂದಿಗುಡ್ಡೆ ಮೇಲೆ ಬಂದು ಕುಂತಿದ್ದಾರೆ. ಈ ಕಡೆ ಭೋಜನ ಪಡುತ್ತಿದ್ದಂತ ಬಸವಣ್ಣವರ ಬೆನ್ನಿನ ಮೇಲೆ 3 ಏಟು ಬಿದ್ದ ತಕ್ಷಣ, ನೀಲೋಚನೆ ನನ್ನ ಬೆನ್ನಿನ ಮೇಲೆ 3 ಏಟು ಬಿದ್ದು ಬಿಟ್ಟು ಸ್ವಾಮಿ, ನನ್ನ ಬೆನ್ನಿನ ಮೇಲೂ 6 ಏಟು ಬಿದ್ವಲ್ಲ ಸ್ವಾಮಿ, ಏನ್ ಆಶ್ಚರ್ಯವಾಗಿರೋದು ನೋಡೋಣ ಬಾ ಅಂತೇಳಿ ಕಡೆಯ ಬಾಗಿಲು ಓಡೋಡ್ ಬರ್ತಾ ಇದ್ದಾರೆ. ಕಡ್ಕರ್ ಸಂಗಣ್ಣ, ಯಾರಾದ್ರೂ ಬಂದಿದ್ದೀರೇನಪ್ಪ? ಸ್ವಾಮಿ, ಯಾರೋ ಒಬ್ಬ ಉಳುಕ್ ಜಂಗುಮ ಬಂದಿದ್ದ. ಅಯ್ಯಯ್ಯೋ ಏನಂದ್ರಪ್ಪ? ಭೋಜನಕ್ಕೆ ಹೋಗ್ಬೇಕು ದಾರಿ ಬಿಡು ಅಂದ್ರು. ನಾನ್ ಬಿಡಕ್ಕಿಲ್ಲ ಅಂತ ಹೇಳ್ದೆ, ಹಠ ಮಾಡಿ ಹೋಗ್ತೀನಿ ಅಂದ್ರು. ಕೈಲಿ ಹಿಡಿದಿರ್ತಕ್ಕಂಥ ಕಡ್ಡಿ ಒಳಗೆ 3 ಏಟು ಹೊಡೆದು ಬಿಟ್ಟೆ. ಅಯ್ಯಯ್ಯೋ ಹೊಡೆದು ಬಿಟ್ಟಪ್ಪ. ಏನಂದ್ರಪ್ಪ? ಹೊಡೆದ ತಕ್ಷಣ ನೀವು ಹೊಡೆದ ಏಟು ನನಗೆಲ್ಲ ಕಡ್ಕರ್ ಸಂಗಣ್ಣ, ನಿನ್ನ ಗುರುಗಳಾಗಿರ್ತಕ್ಕಂಥ ಬಸವಣ್ಣವ್ರಿಗೆ 3 ಏಟರವಾಗ್ಲಿ, ಅವ್ರ ಮಡದಿ ನೀಲಮ್ಮನಿಗೆ 6 ಏಟರವಾಗ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ಹೊರಟೋದ್ರು ಬಸವಣ್ಣವ್ರೆ. ಅದು ನೋಡಿ ಬಸವಣ್ಣ ಅವ್ರ ಹೆಗಲ ಮೇಲೆ ಒತ್ಕ ಬಂದಿದ್ರು ಒಂದು ಎಮ್ಮಕರಿನ ಚಕ್ರ. ಅದನ್ನ ಕಲ್ಯಾಣ ಪಟ್ಟಣ ಬಾಗಲಿ ತೂದಿಟ್ಬಿಟ್ಟು ಓದದ್ದೇ ಸರಿ, ಅದು ಎಮ್ಮಕರವಾಗಿ ಗರಿಕೆ ಹುಲ್ಲ ಕರ್ಕೊಂಡು ಮೇಯ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಬಸವಣ್ಣ. ಏನ್ ಆಶ್ಚರ್ಯ ನೋಡಿ ಬಸವಣ್ಣ. ಅಯ್ಯಯ್ಯೋ ಕಡ್ಕರ್ ಸಂಗಣ್ಣ, ನನಗೆ ಗುರುವಾಗಿ ಬಂದವರನ್ನ ಈ ರೀತಿಯಾಗಿ ಹೊಡೆದು ಕಳಗಿಸ್ಬಿಟ್ಟೆ. ಎಲ್ಲಿ ಹೋದರೋ ನನ್ನ ಗುರುಗಳಂತೇಳಿ ನೀಲೋಚನೆ ಬಾ, ಶರಣರ ಬೀದಿ 97 ಬೀದಿ ಇದೆಯಾ, ಶರಣರ ಬೀದಿ ಕೊಟ್ಟೋದ್ರು ನೋಡೋಣ ಬಾ ಅಂತ ಬೀದಿ ಹುಡಿಕೊಂಡು ಬರ್ತಾ ಇದ್ದಾರೆ ಬಸವಣ್ಣ. 97ನೇ ಬೀದಿ ಕಡೆ ಬೀದಿ ಒಳಗೆ ಬಂದಿದ್ದಾರೆ. ಹರಳೇನೋರ್ ಮನೆ ಬೂದಿಗುಡ್ಡೆ ಮೇಲೆ ಬಂದು ಕುಂತಿರುವ ಸ್ವಾಮಿಗಳು ನೋಡ್ಬಿಟ್ಟು, ಹಾ ಪರಂಜ್ಯೋತಿ, ನಿಮಗೆ 97 ಬೀದಿ ಒಳಗೆ ಉತ್ತಮ ಬೀದಿ 6 ಬೀದಿನೂ ನಿಮಗೆ ಇಷ್ಟವಿಲ್ಲವೈತಿ ಸ್ವಾಮಿ. ಹರಳೇನೋರ್ ಮನೆ ಬೀದಿಯೇ ನಿಮಗೆ ಉತ್ತಮ ಆಯ್ತಿ, ಅದು ಬೂದಿಗುಡ್ಡೆ ಮೇಲೆ ಬಂದು ಮೂರ್ತಿ ಮಾಡ್ಕೊಂತಿದ್ದೀಯಲ್ಲ ಪರಂಜ್ಯೋತಿ, ದಯಮಾಡಿ ಅಂತೇಳಿ ಪಾದವನ್ನು ಹಿಡಿದು ಕರೀತಾ ಇದ್ದಾರೆ. ಪಾದಗಳಿಗೆ ಕಿತ್ಕೊಂಡು ಬಂದ್ಬಿಟ್ಟು ನಿರೋಚನೆ ಮೇಲ್ಗಡೆ ಎತ್ತು ಅಂತೇಳಿ ಕಂಕಲನ್ನು ಹಿಡಿದು ಮೇಲೆ ಕೆತ್ತಿದ್ರೆ ಕೈಗಳಿಗೆ ಕಿತ್ಕೊಂಡು ಬಂದ್ಬಿಟ್ಟು, ತಲೆಯನ್ನು ಹಿಡಿದು ಮೇಲೆ ಕೆತ್ತಿದ್ರೆ ತಲೆ ಕಿತ್ಕೊಂಡು ಬಂದ್ಬಿಡ್ತು. ಇನ್ನೇನು ಗತಿ ಅಂತೇಳಿ ಪಟ್ಟೆ ವಸ್ತ್ರವನ್ನು ಹಾಸ್ಬಿಟ್ಟು ಅವರ ದೇಹವನ್ನ ಪಟ್ಟೆ ವಸ್ತ್ರದಲ್ಲಿ ಕಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಬಸವಣ್ಣವರು ಕಲ್ಯಾಣ ಪಟ್ಟಣಕ್ಕೆ ನಮ್ಮ ಬಸವಣ್ಣವರು ಬರುತ್ತಾರೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಬಸವಣ್ಣನವರು ಲಿಂಗಯ್ಯ ನೀವೇ
ಗದ್ದಿಗೆ ಮೇಲೆ ತಂದು ಬಡಗವರೇ ಬಸವಣ್ಣ ಸ್ವಾಮಿಯವರ ದೇಹವ ಕರಿವೆತ್ತಿ ಕೈಯ ಮುಗಿದರಂತೆ ಶಿರುಬಗೆ ಶರಣ ಮಾಡಿದರಂತೆ ಬಸವಣ್ಣನವರು ಲಿಂಗಯ್ಯ ನೀವೇ ಬನ್ಯೋ. ಬಸವಣ್ಣವರು ನೀಲಮ್ಮ ನಾವು ಮಾಡಿದ ಅಪರಾಧ ಮನ್ನಿಸುತ್ತಂತೆ ಅಂತೇಳಿ ಭಕ್ತಿಯಿಂದ ವಿನಯದಿಂದ ಭಕ್ತಿಯಿಂದ ಪೂಜೆಯನ್ನು ಮಾಡುವಾಗ ಸಂಗಮೇಶ್ವರನ ಗದ್ದಿಗೆ ಮೇಲೆ ತಂದಿರಿಸಿರುವ ಆ ಸ್ವಾಮಿಯವರ ದೇಹ ಉದ್ಭವಿಸಿತು. ಬಸವಣ್ಣ ನಿನ್ನ ಸತ್ಯ ಪರೀಕ್ಷೆ ಮಾಡಬೇಕು ಅಂತೇಳಿ ನಾನು ಈ ರೀತಿಯಾಗಿ ಮಾಡುತ್ತು ಬಸವಣ್ಣ ನೀಲಮ್ಮ. ನಿಮ್ಮ ಭಕ್ತಿಗೆ ನಾ ಮೆಚ್ಚಿದೆ. ಕಲ್ಯಾಣ ಪಟ್ಟಣ ನಾಳೆ ಕಡಕರ ಅಂಗಡಿ ಆಗುತ್ತೆ ಬಸವಣ್ಣ. ನೀನು ಎಲ್ಲರ ಕತ್ತಿಗೂ ಲಿಂಗಧಾರಣೆ ಮಾಡಿಕೊಂಡು ಎಲ್ಲಾರನ್ನೂ ಒಂದೇ ಜಾತಿ ಮಾಡಬೇಕು ಅಂತ ಶ್ರಮ ಪಡ್ತಾ ಇದ್ದೀಯಲ್ಲ ಬಸವಣ್ಣ. ಕಲ್ಯಾಣ ಪಟ್ಟಣ ನಾಳೆ ಇದು ಕಡಕರ ಅಂಗಡಿ ಆಗುತ್ತೆ. ಶಿವ ಶಿವ ಚನ್ನಮಲ್ಲಿಕಾರ್ಜುನ ಮುಂದೇನು ಗತಿ ಸ್ವಾಮಿಗಳೇ. ಬಸವಣ್ಣ ನಿನ್ನ ಶರಣರ ಸತ್ಯ ಈಗಲೇ ಪರೀಕ್ಷೆ ಮಾಡ್ತೀನಿ. ಕಲ್ಯಾಣಿ ಕೊಳಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋಗಿ ಅಂದ್ರು. ಕಲ್ಯಾಣಿ ಕೊಳಕ್ಕೆ ಹೋಗಿ ಸ್ನಾನ ಮಾಡ್ತಿರುವಾಗ ಇವ್ರ ಲಿಂಗನೆಲ್ಲ ಕಳೆದು ದಡದ ಮೇಲೆ ಇಟ್ಟಿರುವಾಗ ಸ್ವಾಮಿಗಳು ಲಿಂಗದ ಮೇಲೆ ದೃಷ್ಟಿ ಮಡಗಿದ್ದಾರೆ. ಇವ್ರ ಲಿಂಗವೆಲ್ಲ ಮಾಯವಾಗುದು. ಲಿಂಗವೆಲ್ಲ ಯಾವಾಗ ಮಾಯ ಆಗ್ಬಿಟ್ವೋ ಆವಾಗ ಬಂದು ಲಿಂಗ ನೋಡ್ತವ್ರೆ ಲಿಂಗವಿಲ್ಲ. ಅಯ್ಯೋಯ್ಯೋ ಇನ್ನೇನು ಗತಿ, ಕತ್ತಲ್ಲಿ ಲಿಂಗ ಇಲ್ಲ ಅಂತಂದ ಮೇಲೆ ಬಸವಣ್ಣವರು ನಮಗ್ ಭೋಜನ ಕೊಡಲ್ಲ ಕಲ್ಯಾಣ ಪಟ್ಟಣದಲ್ಲಿ ಅಂತೇಳಿ ಎಲ್ರು ಬಳಪದ ಕಲ್ಲ ತೇದು ಕೆಂಪನ ಬಟ್ಟೆಗೆ ಹಾಕಿ ಎಲ್ಲಾ ಕತ್ತು ಕಟ್ಕೊಂಡ್ರು. ಸ್ವಲ್ಪ ಜನ ಇನ್ನು ಸ್ವಲ್ಪ ಜನ ಗುಂಡು ಬದನೆಕಾಯಿಗೆ ಅಡ್ಡಾಡಕ್ಕೆ ದಾರ ಕುಣಿಸ್ಕೊಂಡು ಎಲ್ಲ ಕತ್ತು ನೇತಾಕೊಂಡು ಎಲ್ಲಾರು ಕಲ್ಯಾಣ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಇನ್ನು ಸ್ವಲ್ಪ ಜನ ಬಸವಣ್ಣವ್ರು ಕಟ್ಟಿದಂತ ಲಿಂಗ ನಮ್ಮ ಕತ್ತಲಿಲ್ಲ ಅಂದ್ಮೇಲೆ ನಮಗೆ ಲಿಂಗ ಬೇಡ ಅಂತ ಯಾರು ತಾವೇ ಲಿಂಗ ಕಟ್ಕೊಳ್ದೆ ಹೋದ್ರು. ಆ ಲಿಂಗವನ್ನು ಕಟ್ಕೊಳ್ದೆ ಹೋದಂತವರೇ ಬೈಗಳು. ಲಿಂಗ ಇಲ್ತಿದ್ದಂತ ಬೈಗಳ ಉಳ್ಕೊಂಡ್ರು. ಇವ್ರು ತಾಟಾಟ ಬೂಟಾಟ ಲಿಂಗ ಕಟ್ಕೊಂಡು ಬಂದಂತವರೆಲ್ಲ ಕಲ್ಯಾಣ ಪಟ್ಟಣದಲ್ಲಿ ಬಂದು ನಿಂತಿರೋರಂತೆ. ಬಸವಣ್ಣವ್ರು ನೋಡ್ಬಿಟ್ಟು ಏನ್ರಪ್ಪ ನಾನು ಕಟ್ಟಿದಂತ ಪವಿತ್ರವಾದಂತ ಆ ಕರಡಗ ಅಂತ ಕಂತಿದ್ ಕತ್ತಲಿಲ್ದೆ ನೀವು ಗುಂಡು ಬದನೆಕಾಯಿ ದಾರ ಕಟ್ಕೊಂಡು ಬಂದಿದ್ದೀರಲ್ಲ, ಏನ್ ಕಲ್ಯಾಣ ಪಟ್ಟಣಕ್ಕೆ ಕಲ್ಲೊಟ್ರಪ್ಪ ನೀವೆಲ್ಲರೂ ಕತ್ತಿಗೆ ಬಳಪದ ಕಲ್ಲು ಕಟ್ಕೊಂಡು ಬಂದಿದ್ದೀರಲ್ಲ, ಕಲ್ಲೊಟ್ರ ರೀತಿ ಕಾಣ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಕಲ್ಲೊಟ್ರೋ ಎಂತ ಒಟ್ರೋ ನಮಗ್ ಭೋಜನ ಸಿಕ್ಕರು ಸಾಕು ಅಂತ ಎಲ್ರು ಭೋಜನಕ್ಕೆ ಬಂದು ಕುಂತ್ಕೊಂಡ್ರು. ಆವಾಗ ಬಸವಣ್ಣವರಿಗೆ ಕಲ್ಯಾಣ ಪಟ್ಟಣದಲ್ಲಿ ಪರಮ ಭಕ್ತರಾಗಿದ್ರಂತೆ ನಮ್ಮ ರಾಚಪ್ಪಾಜಿಯವರು ಮತ್ತು ಮಡವಾಳ ಮಾಚಪ್ಪನವರು. ರಾಚಪ್ಪಾಜಿ ನೀವು ಇಳ್ಳೆವನ್ನು ಹಂಚಿಬಿಡಿ ಶರಣರಿಗೆ ಅಂತ ಇಳ್ಳೆ ಕಟ್ಟು ತೆಗೆದುಕೊಟ್ರು. ಮಡವಾಳ ಮಾಚಪ್ಪ ಶರಣರಿಗೆಲ್ಲರಿಗೂ ನೀವು ಮಡಿ ಬಿಡಿ ಅಂದ್ರು. ಮಡಿ ಬಿಡ್ತಾ ಇದ್ದಾರೆ. ಕಡಕರ ಸಂಗಣ್ಣ ಅಡಿಕೆ ಹಂಚಿಬಿಡಿ ಅಂದ್ರು. ಇಳ್ಳೆ ಕಟ್ಟ ಕೈ ಕೊಟ್ಟಾಗ ರಾಚಪ್ಪಾಜಿಯವ್ರ ಕೈಯಲ್ಲಿ ಕಪ್ಪೆಲೆ ಒಂದು ಕರಿಯಲ್ಲಿ ಮೊದಲೇ ಇತ್ತು ಮೇಲೆ. ಅಯ್ಯಯ್ಯೋ ಪಂತಿ ಒಳಗೆ ವಂಚನ ಮಾಡಿದವನ ತಂತಿ ಒಳಗೆ ಕರ್ಣಕ್ಕಾಕಿ ಚುಚ್ಚಿದ್ರು ಅವನ ಪಾಪ ಈ ಮೋಚನವಿಲ್ಲ ಸರ್ವಜ್ಞ ಅಂತ ಹೇಳ್ತಾರೆ. ನಾನು ಒಬ್ಬರಿಗೆ ಚೆನ್ನಾಗಿರೋ ಎಲೆ ಕೊಟ್ಟು ಒಬ್ಬರಿಗೆ ಕಪ್ಪೆಲೆ ಕೊಟ್ರೆ ನನಗೆ ಯಾವ ಪಾಪ ಬರ್ತದೋ ಅಂತೇಳಿ ರಾಚಪ್ಪಾಜಿಯವರು ಆ ಕಪ್ಪೆಲೆಯ ಮೊದಲೇ ತೆಗೆದು ಕಿರಿಬೆಳ್ಳಿಗೆ ಮಡಿಕೊಂಡ್ರು. ಕಪ್ಪೆಲೆಯ ತೆಗೆದು ಯಾವಾಗ ಕಿರಿಬೆಳ್ಳಿಗೆ ಮಡಚಿ ಎತ್ತಿ ಮಡಿಕೊಂಡ್ರೋ ಈ ಹಳಿಯ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಿದ್ದ ಹಳಿಯ ಚನ್ನಬಸವಣ್ಣ ನಮ್ಮ ಮಾವಯ್ಯ ನಮ್ಮ ಕೈಲಿ ಎಲೆ ಕೊಡ್ದೇನೆ ರಾಚಪ್ಪಾಜಿಯವ್ರ ಕೈ ಕೊಟ್ಟು ಕಳಗಿಸ್ತಾರಲ್ಲ ಅಂತ ಅವರನ್ನೇ ನೋಡ್ತಾ ನಿಂತಿರ್ಬೇಕಾದ್ರೆ ಈ ರಾಚಪ್ಪಾಜಿ ಕಪ್ಪೆಲೆಯ ತೆಗೆದು ಮೊದಲು ಮಡಿಕೊಂಡದ್ದು ನೋಡ್ಬಿಟ್ರು ಹಳಿಯ ಬಸವಣ್ಣ. ಆಹಾ ಎಲ್ರಿಗೂ ಇಳ್ಳೆ ಕೊಟ್ಕೊಂಡು ಬರ್ತಾ ಇದ್ದಾರೆ. ರಾಚಪ್ಪಾಜಿ ಅವ್ರು ಎಲ್ರಿಗೂ ಇಳ್ಳೆ ಕೊಟ್ಕೊಂಡು ಬಂದಾಗ ಎಲ್ರಿಗೂ ಸಮ ವಿಳ್ಯ. ಇವ್ರು ಮೊದಲು ಎತ್ತಿ ಮಡಿಕೊಂಡಂತ ವಿಳ್ಯ ಅವರಿಗೆ ಉಳ್ಕಂತು. ಇಳ್ಳೆ ಯಾವಾಗ ಅವರಿಗೆ ಉಳ್ಕಂತು ಹಳಿಯ ಬಸವಣ್ಣ ಮಾವಯ್ಯ ರಾಚಪ್ಪಾಜಿ ಕಲ್ಯಾಣ ಪಟ್ಟಣದಲ್ಲಿ ಪರಮಭಕ್ತ ಅಂತಿರಲ್ಲ, ಯಾವ ರೀತಿ ಪರಮಭಕ್ತ ಏನ್ ಮಾಡ್ದಪ್ಪ ತಮ್ಮ ವಿಳ್ಳೆವ ತಾವು ಮೊದಲೆತ್ತು ಮಾಡಿಕೊಂಡು ಎಲ್ರಿಗೂ ವಿಳ್ಳೆವನ್ನು ಹಂಚಿದ್ರಲ್ಲ ಈ ರಾಚಪ್ಪಾಜಿ. ಇವನು ಸತ್ಯವಂತೆ, ಇವನು ಭಕ್ತಿವಂತೆ. ವಂಚನಕಾರ ವಂಚನೆ ಮಾಡದಂತೆ ಇವನು ಅಂತ ವಂಚನಕಾರ ಅಂತ ಕಲ್ಯಾಣ ಪಟ್ಟಣದಲ್ಲಿ ಅವ್ರಿಗೆ ಹೆಸರು ಬಂದ್ಬಿಡ್ತು. ಹಳಿಯ ಬಸವಣ್ಣ ಪರವಾಗಿಲ್ಲ ಕಣಪ್ಪ ಬಾರಪ್ಪ ಅಂತೇಳಿ ಎಲ್ರು ಭೋಜನ ಆದ್ಮೇಲೆ ಹಳಿಯ ಚನ್ನಬಸವಣ್ಣ ನೀನು ಭೂಲೋಕಕ್ಕೆ ಸಾರು ಮಾಡ್ಕೊಂಡು ಬಿಡಪ್ಪ. ದೊಡ್ಡವರಿಗೆಲ್ಲ 2 ಹೊತ್ತು ಊಟ, ಸಣ್ಣ ಮಕ್ಕಳಿಗೆ 3 ಹೊತ್ತು ಊಟ ಅಂತ ಸಾರು ಉಂಟು ಬರೋಗಪ್ಪ ಅಂತ ಕಳಗಿಸಿದಾಗ ಚನ್ನಬಸವಣ್ಣ ಕುಣ್ಕೊಂಡು ಬೀದಿನಲ್ಲಿ ಎಳ್ಬಿಟ್ಟ. ದೊಡ್ಡವರಿಗೆಲ್ಲ 3 ಹೊತ್ತು ಊಟ, ಸಣ್ಣ ಮಕ್ಕಳಿಗೆಲ್ಲ ಹೋಗ್ದು ಊಟ. ಮಾವನು ಬಂದು ವಿಚಾರ ತಿಳಿಸ್ದ. ಏನಂತ ಸಾರದಪ್ಪ ದೊಡ್ಡವರಿಗೆಲ್ಲ 3 ಹೊತ್ತು, ಸಣ್ಣ ಮಕ್ಕಳು ಎಷ್ಟಾದ್ರೂ ಉಣ್ಬೋದು ಅಂತ. ಅಯ್ಯಯ್ಯೋ ಅವ್ರಿಗೆಲ್ಲ ದುಡ್ದನ್ನ ಹಾಕವ್ರು ಯಾರಪ್ಪ? ಹೋಗು ನೀ ದುಡ್ದನ್ನ ಹಾಕು. ಮಾವಯ್ಯ ನನ್ನನ್ನ ಅವ್ರ ಬಳಿ ಕಳಗಿಸ್ತಾ ಇದ್ದೀರಾ. ನನ್ನ ಬೆಳಗಿಂದ ದುಡ್ದು ಸಾಯಂಕಾಲ ತನಕ ಹೊಡೆದು ಮೈಯಾದ ಮೇಲಿಲ್ಲ ಚುಂಡ ಬರ್ಸ್ಬಿಡ್ತಾರಲ್ಲ ಮಾವಯ್ಯ. ಅಪ್ಪ ಬಸವಣ್ಣ ನಿನ್ನ ಯಾರು ಹೊಟ್ಟೆ ತುಂಬಾ ಹುಲ್ಲಾಕಿ ನೀರು ಕುಡಿಸಿ ಒತ್ತೊತ್ತಿಗೂ ನಿನ್ನ ಸಂತೋಷವಾಗಿ ಇಟ್ಕೊಂಡಿರ್ತಾರೋ, ನಿಮ್ಮ ಮನೆಯಲ್ಲಿ ಸಾಕ್ತಾರೋ ಅಂತವ್ರ ಮನೆಯಲ್ಲಿ ನೀವು ಹೊಟ್ಟೆ ತುಂಬ ಮೇದ್ಬಿಟ್ಟು ಮೈ ಅಂತ ನಿಗರಿಸಿದ್ರೆ ಆ ನಿನ್ನ ಮೈ ಎಷ್ಟು ನಿಗರಿಸ್ತೀಯೋ ಅಷ್ಟು ಅವ್ರ ಮನೆ ಅಲ್ಲಿ ಸಾಗ್ರೋಗಿ ಮುಂದರಿಲಿ. ನಿನ್ನ ಕಣ್ಣಲ್ಲಿ ನೀರು ಹಾಕಿ ಒತ್ತೊತ್ತಿಗೆ ಹುಲ್ಲಾಕಿ ನೀರು ಕುಡಿಸ್ತೀಯ, ಯಾರು ನಿನ್ನ ಕಣ್ಣಲ್ಲಿ ಕಣ್ಣೀರು ಕೆಡ್ತಾರೋ ಅಮ್ಮ ಅಂತ ಯಾರ ಮನೇಲಿ ನೀನು ಹರಿಸ್ತೀಯೋ ಅವ್ರ ಮನೆ ಹಾಳಾಗಿ ಧೂಳುಪಾಟ ಆಗೋಗ್ಲಿ. ಹೋಗಪ್ಪ
ನಿನ್ನ ಎದ್ದೇಳು ಬಸಪ್ಪ ವ್ಯವಸಾಯಕ್ಕೆ ಹೋಗ್ಬೇಕು ಅಂತ ಯಜಮಾನ್ ಬಂದು ಮನಗಿರ್ತಕ್ಕಂಥವನ ಮೊದಲಾಗ 3 ಏಟು ಹೊಡಿತಾನಲ್ಲ, ಆ 3 ಏಟು ನಿನಗಾಗ್ಲಿ, ಇನ್ನು ಸಾಯಂಕಾಲ ಹೊಡಿತಕ್ಕಂಥ ಏಟೆಲ್ಲ ನನಗಾಗ್ಲಿ, ಹೋಗಪ್ಪ. ಆವಾಗ ಮಾವಿನ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಚನ್ನಬಸವಣ್ಣ ಕಲ್ಯಾಣ ಪಟ್ಟಣ ದಯ ಮಾಡ್ತಾ ಇದ್ದಾನೆ. ಈ ಕಡೆ ರಾಚಪ್ಪಾಜಿ ಮಡವಾಳ ಮಾಚಪ್ಪ ಇಬ್ರು ಕಣ್ ತಪ್ಪಿಸ್ಬೇಕು ಅಂತ ಹೇಳಿ, ಅಪ್ಪ ರಾಚಪ್ಪಾಜಿ ಕಡೆ ಬಾಗಿಲಲ್ಲಿ ಈ ಬುತ್ತಿ ಗಟ್ಟಿ ಮಡಗಿನ ತಗೊಂಡು ಬರೋಗಿ ಅಂತ ಹೇಳಿದ್ರು. ರಾಚಪ್ಪಾಜಿ ಮಡವಾಳ ಮಾಚಪ್ಪ ಕಡೆ ಬಾಗಿಲು ಬಂದ ತಕ್ಷಣ ಆ ಸಂಗಮೇಶ್ವರನ ಗದಿಗೆ ಮೇಲೆ ಕುಂತಿರುವ ಪರಂಜ್ಯೋತಿಯವ್ರ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು, ಬುದ್ಧಿ ಕಲ್ಯಾಣ ಪಟ್ಟಣ ನಾಳೆ ಕಡಕರ ಅಂಗಡಿ ಆಗುತ್ತೆ ಅಂದಮೇಲೆ ಈ ಕಲ್ಯಾಣ ಪಟ್ಟಣದಲ್ಲಿ ನಾವು ಇರಬಾರ್ದು, ನಾವು ಸಂಗಮಕ್ಕೆ ಹೊಂಟೋಗಿ ಐಕ್ಯವಾಗ್ತೀವಿ ಅಂತ ಹೇಳಿ ಆ ಬಸವಣ್ಣವರು ಮತ್ತು ನೀಲಮ್ಮನವರು ಇಬ್ರು ಆ ಸಂಗಮಕ್ಕೆ ಹೋಗ್ತಿರುವಾಗ ರಾಚಪ್ಪಾಜಿಯವ್ರು ಬಂದು ನಿಂತ್ಕೊಂಡು ನೋಡ್ಬಿಟ್ಟು, ಬಸವಣ್ಣ ಕಲ್ಯಾಣ ಪಟ್ಟಣದಲ್ಲಿ ನಮ್ಮ ಪರಮಭಕ್ತ ನಿಂತಿದ್ದು ಇಲ್ಲಿಯ ತನಕ ನಮ್ಮ ಕಣ್ಣಾಗಿ ನೋಡ್ಕೊಂತಿದ್ದು, ಇವತ್ತು ನಮ್ಮನ್ನ ಬಿಟ್ಟು ಹೋಗ್ತಾ ಇದೆಯಾ? ಹೋಗು, ನಾಳೆ ಕಲ್ಯಾಣ ಪಟ್ಟಣದಲ್ಲಿರ್ತಕ್ಕಂಥ ಶರಣರುಗಳಿಗೆಲ್ರಿಗೂ 33 ಲಿಂಗಗಳನ್ನ ಮತ್ತೆ ಅವ್ರ ಕತ್ತಿಗೆ ಲಿಂಗಧಾರಣೆ ಮಾಡಿ ಸುವಾಬಾ ಚೆನ್ನ ಬಸವಣ್ಣನ ಮಾತು ಯಾರ ಬಾಯಿಲು ಬರಕ್ ಕುಡ್ದು ಆ ರೀತಿ ನಿನ್ನ ಹೆಸರನ್ನೇ ಕುರಿಗಡಿಸ್ಬಿಡ್ತೀನಿ ಅಂದ್ರಂತೆ ರಾಚಪ್ಪಾಜಿಯವರು. ಅದಕ್ಕೆ ರಾಚಪ್ಪಾಜಿಯವರ ಆಗಂದ ಮಾತಿಗೆ ಬಸವಣ್ಣವ್ರು ಹೇಳ್ತಾ ಇದ್ದಾರೆ ಸಂಗಮದಲ್ಲಿ ನಿಂತ್ಕೊಂಡು, ಅಪ್ಪ ನೀನು ರಾಚಪ್ಪಾಜಿ ಪುನಃ ಅವ್ರ ಕತ್ತಿಗೆ ಲಿಂಗಧಾರಣೆ ಮಾಡದ್ದೆ ಆದ್ರೆ ನಿನ್ನ ಕೈಲಿ ಕತ್ತಿಗೆ ಲಿಂಗ ಕಟ್ಸ್ಕೊಂಡವ್ರು ಕ್ರಿಯಾಗಿದ್ರೆ ಶಿವಾಚಾರರು, ಕ್ರಿಗೆಟ್ಟಾಯ್ತು ಹಣಾಚಾರರು, ಅದಕ್ಕೂ ದಿಕ್ಕೆಟ್ಟೋದ್ರು ಕುಲಚಾರರಾಗ್ಲಿ, ದರೆ ಮೇಲೆ ಕುಲಗೆಟ್ಟು ಹೋಗ್ಲಿ ಕುಲಚಾರರಾಗ್ಲಿ ಅಂತೇಳಿ ಆ ಬಸವಣ್ಣವರು ಅವ್ರಿಗೆ ಆಶೀರ್ವಾದ ಮಾಡಿಬಿಟ್ಟು ಆ ಸಂಗಮಕ್ಕೆ ಹೋಗಿ ಐಕ್ಯವಾದ್ರು ದೊಡ್ಡ ಬಸವಣ್ಣವರು. ಅವಾಗಲೀಗ ಈ ಕಡೆ ರಾಚಪ್ಪಾಜಿ ಮಡವಾಳ ಮಾಚಪ್ಪ ಚಿಂತೆ ಮಾಡ್ತಿರುವಾಗ ಸಂಗಮೇಶ್ವರನ ಗದ್ದಿಗೆ ಮೇಲೆ ಕುಂತಿರುವ ಪ್ರಭುಗಳು, ಅಪ್ಪ ನೀವು ಸಂಗಮೇಶ್ವರನ ಗದ್ದಿಗೆ ಮೇಲೆ ಕುಂತಿರುವ ಪ್ರಭುಗಳೇ ನಿಮ್ಮ ಪಾದಕ್ಕೆ ನಮೋ ನಮೋ ಅಂತ ಅಡ್ಬಿದ್ದಾಗ ನೀವು ಬಸವಣ್ಣವ್ರ ಜೊತೆಯಲ್ಲಿ ಹೋಗಿ ಸಂಗಮದಲ್ಲಿ ಐಕ್ಯವಾಗದೆ ಹೋದ್ರೂ ಸಹ ನಿಮ್ಮನ್ನ ಭೂಲೋಕದಲ್ಲಿ ದೇವ್ರು ಮಾಡ್ಕೊಡ್ತೀನಿ, ನನ್ನ ಸಂಗಡ ಬರ್ತೀರಿ ಅಂದ್ರಪ್ಪ ರಾಚಪ್ಪಾಜಿ. ಹೌದು ಬುದ್ಧಿ, ನಿಮ್ ಸಂಗಡ ಬರ್ತೀವಿ ಅಂತ ರಾಚಪ್ಪಾಜಿ ಮಡವಾಳ ಮಾಚಪ್ಪ ಒಪ್ಕೊಂಡಾಗ ಅವಾಗ ಆಗ್ಲಿ ನಡ್ರಪ್ಪ ಅಂತ ಹೇಳಿ ರಾಚಪ್ಪಾಜಿ ಮಡವಾಳ ಮಾಚಪ್ಪ ಇಬ್ರು ಕರ್ಕೊಂಡು, ಅಪ್ಪ ಕಲ್ಯಾಣ ಪಟ್ಟಣದಲ್ಲಿ ಇರತಕ್ಕಂಥ ಶರಣರೇ ಗುರುವಿದ್ಯದ ಮಠ ವ್ಯರ್ಥ, ನೀವು ಕಲ್ಯಾಣ ಪಟ್ಟಣದಲ್ಲಿ ಇದ್ದವ್ರು ಇರ್ಬೋದು, ಹೋದವ್ರು ಎಲ್ಲಾದ್ರೂ ಹೋಗ್ಬೋದು ಅಂತ ಆ 1,96,000 ಶರಣರುಗಳಿಗೆಲ್ರಿಗೂ ಅನುಮತಿಯನ್ನು ಕೊಟ್ಬಿಟ್ಟು ಪ್ರಭುಗಳು ಕಲ್ಯಾಣ ಪಟ್ಟಣ ಬಿಟ್ಟು ಸ್ವಾಮಿಯವರು ದಯ ಮಾಡುತ್ತಾರೆ ಸಿದ್ದಯ್ಯ ನನ್ನ ಗುರುವೇ. ಕಲ್ಯಾಣ ಪಟ್ಟಣ ಬಿಟ್ಟು ಕಡೆಯ ಬಾಗಿಲು ಬಂದ ತಕ್ಷಣ ಚಿತ್ರ ಕೆಲಸ ಮಾಡ್ತಾ ಇದ್ದ ಆಚಾರ್ಯ ಬ್ರಹ್ಮಯ್ಯ ಓಡ್ ಬಂದು ಸ್ವಾಮಿಯವ್ರ ಪಾದ ಹಿಡ್ಕೊಂಡ, ಬುದ್ಧಿ ಎಲ್ರಿಗೂ ಮುಕ್ತಿ ದಯಪಾಲಿಸ್ಬಿಟ್ಟು ಹೋಗ್ತಾ ಇದ್ರಿ, ನನಗೂ ಮುಕ್ತಿ ಕೊಡಿ ಗುರುದೇವ. ಏನೋ ಆಚಾರ್ಯ ಬ್ರಹ್ಮಯ್ಯ, ನಿನ್ ಮುಕ್ತಿ ಕೊಡ್ಬೇಕಾದ್ರೆ ನಾವು ಎಷ್ಟು ಕಷ್ಟಪಟ್ಟಿದೀವೋ ಆ ಕಷ್ಟವಾ ಮುಂದಿನ ಜನ್ಮದಲ್ಲಿ ನಾ ಪಡ್ತೀನಿ ಅನ್ನೋದಾದ್ರೆ ನಿನ್ನ ಮುಕ್ತಿನ ದಯಪಾಲಿಸ್ತೀನಿ ಕಾಣು. ಬುದ್ಧಿ ಎಷ್ಟೇ ಕಷ್ಟಗಳಾದ್ರೂ ಸರಿ ಕಷ್ಟಪಡ್ತೀನಿ, ನನ್ನ ಮುಕ್ತಿ ದಯಪಾಲಿಸ್ಬಿಡು ತಂದೆ. ಆವಾಗ ದಿವ್ಯ ದೃಷ್ಟಿಯೊಳಗೆ ನೋಡುವಾಗ ಈ ಕಡೆ ನಿಡಗಟ್ಟ ಅಂತಕ್ಕಂಥ ಗ್ರಾಮದಲ್ಲಿ ಅಣ್ಣೋಜಿಯ ಮಗನಾಗಿರುವ ಬಾಚಿ ಬಸವಚಾರಿ ಅವನ ಹೆಂಡತಿ ಮುದ್ದೋಜಿ ಹೊಟ್ಟೆ ಒಳಗೆ 6 ಜನ ಗಂಡು ಮಕ್ಕಳು ಹುಟ್ಟಿ ಬಹಳ ಬಡತಾಂದಲ್ಲಿ ನಿಡಗಟ್ಟದಲ್ಲಿ ಗೊಳೋ ಅಂತ ಶೋಕ ಮಾಡ್ತಾ ಇದ್ದಾಳೆ. ಜಾತಿ ಒಳಗೆ ಆಚಾರರು, ನೀತಿ ಒಳಗೆ ಲಿಂಗಾಯತ ಓಜಿಗಳು. ಪತಿವ್ರತ ಶಿರೋಮಣಿ ಆಗಿರುವಂತ ಮುದ್ದೋಜಿ ನಿಡಗಟ್ಟದಲ್ಲಿ ಶಿವ 6 ಜನ ಹೊಟ್ಟೆ ಒಳಗೆ ಮಕ್ಕಳು ಗಂಡು ಮಕ್ಕಳು ಹುಟ್ಟಿದ್ರು ನಮ್ಮ ಬಡತನ ಪರಿಹಾರ ಆಗ್ಲಿಲ್ವಲ್ಲ ಶಿವನೇ. ತಿನ್ನುವಂತ ಇಟ್ಟೆ ಬೆಲ್ಲವಾಗಿ ಕುಡಿತಕ್ಕಂಥ ಅಂಬಲಿ ಪಾಯಸವಾಗಿ ಹುಟ್ಟುಕೊಳ್ಳುವಂತ ಬಟ್ಟೆ ಬಹಳ ಪ್ರಧಾನವಾಗಿ ಕಷ್ಟಪಡ್ತಾ ಇದ್ದೀವಲ್ಲ ಶಂಕರ. ಪರಮೇಶ್ವರ ನನ್ನ ಕಣ್ಣೀರು ಯಾ ದೇವಮಾನರ ಪಾದಕ್ಕೂ ಪ್ರಿಯವಾಗದಿಲ್ವ ಪರಮೇಶ್ವರ ಅಂತೇಳಿ ಈ ನಿಡಗಟ್ಟದಲ್ಲಿ ಆಚಾರ್ಯ ಮುದ್ದೋಜಿ ದುಃಖ ಮಾಡತಕ್ಕಂಥ ಕಣ್ಣೀರು ಕಲ್ಯಾಣ ಪಟ್ಟಣ ಬಾಗಿಲು ನಿಂತಿರುವ ಪರಂಜ್ಯೋತಿಯವ್ರ ಪಾದಕ್ಕೆ ಪ್ರಿಯವಾಯಿತು. ಆಚಾರ್ಯ ಬ್ರಹ್ಮಯ್ಯ ಪಾದ ಹಿಡ್ಕೊಂಡು ಮುಕ್ತಿ ದಯಪಾಲಿಸ್ಕೊಡಿ ಅಂತ ಇವನು ಇಲ್ಲಿ ಕೇಳ್ಕೊತಾ ಇದ್ದಾನೆ. ಆವಾಗ ದಿವ್ಯ ದೃಷ್ಟಿಗಳು ನೋಡುವಾಗ ಆಚಾರ್ಯ ಬ್ರಹ್ಮಯ್ಯ ನಿನಗೆ ಪುನರ್ಜನ್ಮನ ಕೊಡ್ತೀನಿ. ಎಲ್ಲಿ ಗೊತ್ತೇ? ನಿಡಗಟ್ಟ ಅಂತಕ್ಕಂಥ ಗ್ರಾಮದಲ್ಲಿ ಅಣ್ಣೋಜಿಯ ಮಗನಾದ ಬಾಚಿ ಬಸವಚಾರಿ ಹೆಂಡತಿ ಮುದ್ದೋಜಿ ಹೊಟ್ಟೆ ಒಳಗೆ ನೀನು 7ನೇ ಮಗನಾಗಿ ನೀ ಜನಿಸು. ನೀ ಹುಟ್ಟಿದ ತಕ್ಷಣವೇ 7ನೇ ಮಗ 9 ಹಗಲು 9 ರಾತ್ರಿಗೆ ಹುಟ್ಟುಬಿಟ್ನಲ್ಲ, ಈ ಏನು ಕರ್ಮ ಬಂದುಬಿಡ್ತಪ್ಪ, ಏನು ಗ್ರಾಚಾರ ಇನ್ನು ಈ ನಿಡಗಟ್ಟದಲ್ಲಿ ನಾವು ಇದ್ರೆ ನಮಗೇನು ಪಾಪ ಬರ್ತದೋ ಅಂತೇಳಿ ನಿನ್ನ ಪಡೆದಂಥ ತಾಯಿ ಎದುರುಕೊಂಡು ನಿಡಗಟ್ಟವನ್ನು ಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಚಿಕ್ಕರಾಯನಪಟ್ಟಣ, ಮಾರಾಪುರಿಯ ಪಟ್ಟಣ, ಮಾರೇಹಳ್ಳಿ ಗ್ರಾಮಕ್ಕೆ ಬಂದು ಸೇರ್ಕೊಂತಾರೆ. ನೀ ಮಗನೇ 9 ಹಗಲು 9 ರಾತ್ರಿಗೆ ನಿನ್ನ ತಾಯಿ ಹೊಟ್ಟೆಯಿಂದ ನೀ ಜನಿಸಿದ ತಕ್ಷಣವೇ ಮಣ್ಣಿನ ಅರಿವಿ ಇದ್ದದೆ ಬಿದ್ದದ ಮೊರ ಬಂಗಾರವಾಗುತ್ತೆ. ಸಿರಿ ಸಂಪತ್ತು ಐಶ್ವರ್ಯ ಭಾಗ್ಯಗಳು ಬೇಕಾದಷ್ಟು ಬಂದು ತುಂಬಿ ತುಳುಕಾಡ್ತದೆ. ಮಾರಾಪುರಿಯ ಪಟ್ಟಣ ಮಾರೇಹಳ್ಳಿ ಗ್ರಾಮದಲ್ಲಿ ಚಿಕ್ಕರಾಯನಪಟ್ಟಣದಲ್ಲಿ ಬಂದು ಸೇರ್ಕೊಂಡು ನೀನು ಐಶ್ವರ್ಯವಂತರ ಹೊಟ್ಟೆ ಒಳಗುಟ್ಟಿ ಶ್ರೀಮಂತರ ಮಗನಾಗಿ ಬೆಳಿತಾ ಇರ್ತೀಯ. ನಾವು ಬರ್ತಕ್ಕಂಥ ರಾಜ್ಯ ಯಾವ್ದು ಗೊತ್ತೇನೋ? ಈ ಉತ್ತರ ಕರ್ನಾಟಕವ ಬಿಟ್ಟು ದಕ್ಷಿಣ ರಾಜ್ಯಕ್ಕೆ ದಯಮಾಡಿ ಕಾಡ ಅಂಕನಹಳ್ಳಿ ಅಂತಕ್ಕಂಥ ದೊಡ್ಡಿ ಒಳಗೆ ನಾವು ಬಂದು ಹೊಕ್ಕಲಾಗಿ ನಾವು ಅಲ್ಲಿ ನಿರ್ಮಿತವಾಯ್ತೀವಿ.
ನೀ ಹುಟ್ಟದ 7ನೇ ವರ್ಷಕ್ಕೆ ನನ್ನ ಕುರುಬಗೌಡನಟ್ಟಿಯಿಂದ ಬಂದು ನಿನ್ನ ಕೆಂಪಾಚಾರಿ ಅಂತಕ್ಕಂಥ ನಾಮಕರಣ ಪಡ್ಕೊಂಡಿರ್ತಕ್ಕಂಥ ಮಗನನ್ನ ನಾವು ಕರ್ಕೊಂಡೋಗಿ ನಿನ್ನ ತಾಯಿ ತಂದೆಗಳು ಕರೆದಿರ್ತಕ್ಕಂಥ ಕೆಂಪಾಚಾರಿ ಎನ್ನುವ ಹೆಸರನ್ನು ಹಳಸಿ ನಿನ್ನ ಕೊರಳಿಗೆ ಲಿಂಗಧಾರಣೆ ಮಾಡಿ ಸಿದ್ದು ಅನ್ನೋರಿಗೆಲ್ಲ ಅತಿ ಮುದ್ದು ಗಣನೀಲಿ ಸಿದ್ದಪ್ಪಾಜಿ ಅಂತ ನಿನ್ನ ನಾಮಕರಣ ಮಾಡಿ ದರೆಯ ಮೇಲೆ ನಿನ್ನ ಜನ್ಮ ಶುದ್ಧ ಮಾಡಿ ಸಿದ್ದಪ್ಪಾಜಿ ಅಂತ ನಾಮಕರಣ ಮಾಡಿ ದರೆಯ ಮೇಲೆ ನಿನ್ನ ದೇವರಾಗಿ ಮೆರೆಸ್ತೀವಿ. ಅಲ್ಲಿಗೆ ನಿನ್ನ ಜನ್ಮ ಪಾವನವಾಗುತ್ತೆ, ನಿನ್ನ ಮುಕ್ತಿ ದಯಪಾಲಿಸ್ಕೊಡ್ತೀವಿ. ಆಮೇಲೆ ನೀ ಪಡಬೇಕಾದಂಥ ಕಷ್ಟಗಳು ಬೇಕಾದಷ್ಟಿದೆ. ಆಗಲಿ ಬುದ್ಧಿ, ಎಷ್ಟೇ ಕಷ್ಟಪಟ್ಟರು ಸರಿ ಮುಕ್ತಿಯನ್ನು ದಯಪಾಲಿಸ್ಕೊಂಡು ನಿಮ್ಮ ಪಾದದ ನೆರಳಲ್ಲಿ ಇರಬೇಕು ಅನ್ನೋದೇ ನನ್ನ ಆಸೆ ಅಂತ ಕಲ್ಯಾಣಪಟ್ಟಣ ಬಾಗಿಲಲ್ಲಿರ್ತಕ್ಕಂಥ ಆದಿ ಬ್ರಹ್ಮಯ್ಯ ಕೇಳ್ಕೊಂಡಾಗ ಅವನ ಜನ್ಮ ಸಮಾಪ್ತ ಮಾಡಿದ್ದಾರೆ. ಈ ಜನ್ಮ ನಿನಗೆ ಸಮಾಪ್ತ, ಮುಂದಿನ ಜನ್ಮದಲ್ಲಿ ಅವರು ಹೊಟ್ಟೆ ಒಳಗೆ ಹೋಗಿ ನೀವು ಹುಟ್ಟು ಅಂತೇಳಿ ಅವನಿಗೆ ಆದಿ ಬ್ರಹ್ಮನಿಗೆ ಆಶೀರ್ವಾದವನ್ನು ಮಾಡಿಬಿಟ್ಟು ರಾಚಪ್ಪಾಜಿ ಮಡವಾಳ ಮಾಚಪ್ಪ ಇವರಿಬ್ಬರು ಕರ್ಕೊಂಡು ಕಲ್ಯಾಣಪಟ್ಟಣ ಬಾಗಿಲು ಬಂದ ತಕ್ಷಣ ರಾಚಪ್ಪಾಜಿ ಅವರು, ಬುದ್ಧಿ ಸ್ವಲ್ಪ ನಿಂತ್ಕೊಳ್ಳಿ ಬುದ್ಧಿ, ನನ್ನನ್ನು ಭೂಲೋಕದಲ್ಲಿ ದೇವ್ರು ಮಾಡ್ತೀನಿ ಇನ್ನು ಮೇಲೆ ಸ್ವಲ್ಪ ನನಗೆ ಬೇಕಾದಂಥ ಪ್ರಸಾದ ತಗೊಳ್ತೀನಿ ಅಂತೇಳಿ ರಾಚಪ್ಪಾಜಿ ಶಿರಂಡ್ರೆಲ್ಲ ಊಟ ಮಾಡಿ ಬೀಸಾಕಿರ್ತಕ್ಕಂಥ ಆ ಎಂಜಿಲ್ ಎಲೆಗೆ ಚಕ್ಮುಕ್ಕಿ ಹೊಡೆದು ಅದನ್ನು ಸುಟ್ಟು ಭಸ್ಮ ಮಾಡಿ ಆ ಭಸ್ಮ ಎತ್ತಿ ಜೋಳಿಗೆ ಒಳಗೆ ಮಡಿಕೊಂಡು, ಏನಪ್ಪ ರಾಚಪ್ಪಾಜಿ ಈ ಬೂದಿನ ಯಾಕಪ್ಪ ಈ ಜೋಳಿಗೆಲ್ಲಿ ತುಂಬ್ಕೊತಾ ಇದ್ದೀರಾ? ಬುದ್ಧಿ, ಇದು ಬೂದಿ ಅಲ್ಲ ಬುದ್ಧಿ, ನನ್ನನ್ನು ಕರ್ಕೊಂಡೋಗಿ ಭೂಲೋಕದಲ್ಲಿ ದೇವ್ರು ಮಾಡ್ತೀನಿ ಅಂತ ಹೇಳಿದ್ರಿ ಬುದ್ಧಿ. ಹೌದಪ್ಪ. ಹಾಗಾದ್ಮೇಲೆ ಭೂಲೋಕದಲ್ಲಿ ಸ್ವಾಮಿ ನಮ್ಮ ಮುಟ್ಟಿ ಪೂಜೆ ಮಾಡೋರಿಗೆಲ್ಲ ಕಪ್ಪು ದುಳುತ ಹಂದಾರಂತೆ ಸಿದ್ದಯ್ಯ ರೇ ಚೆನ್ನನವರು ಮಾಚಪ್ಪಾಜಿ ಕರ್ಕೊಂಡು ಮಾಚಪ್ಪನವ್ರು ಕರ್ಕೊಂಡು ಕಲ್ಯಾಣ ಪಟ್ಟಣ ಬಿಟ್ಟಾರಂತೆ, ಸೆಕರೆ ಪಟ್ಟಣ ಕೊರಟಾರಲ್ಲೋ ಸಿದ್ದಯ್ಯ. ಪಟ್ಟಣದೊಳಗೆ ಅರಮನೆ ಮುಂಭಾಗ ಪಾಳು ಮಂಟಪವಂತೆ, ಪಾಳು ಮಂಟಪದ ಮೇಲೆ ಮೂರ್ತು ಮಾಡಿ ಮಲಗವರೆ ಗುರುವಟ್ಟ ಒಳಗಲ ಮರ್ಮವನ ಎಷ್ಟು ಅಂತ ಹೇಳದಪ್ಪ ಸಿದ್ದಯ್ಯ. ಗುರುದೇವ ಜ್ಯೋತಿ ನಿಂಗಯ್ಯ ಬನ್ನಿ. ಸ್ವಾಮಿಯವರು ಕಲ್ಯಾಣ ಪಟ್ಟಣ ಬಿಟ್ಟು ಪ್ರಭುಗಳು ಶಕ್ರೆ ಪಟ್ಟಣಕ್ಕೆ ಬಂದಿದ್ದಾರೆ. ಶಕ್ರೆ ಪಟ್ಟಣದಲ್ಲಿ ಅರಮನೆಯ ಮುಂಭಾಗ ಪಾಳು ಮಂಟಪದ ಪಕ್ಕದಲ್ಲಿ ಸೀನೀರಿನ ಕೊಳ. ಸ್ವಾಮಿಗಳು ಬಂದು ಹುಲಿ ಚರ್ಮ ಹಾಸ್ಕೊಂಡು ಮಲಗಿದ್ದಾರೆ, ಶಿವಕಂತಿಗಳ ತಲ್ಲಿ ಮಾಡಿಕೊಂಡು. ಶಕ್ರೆ ಪಟ್ಟಣ ಆಳುವಂತ ಚಕ್ರವರ್ತಿ ಹಿರಿಗುರು ಬಸಪ್ಪಾಜಿ ಒಡೆಯರು. ಆ ಹಿರಿಗುರು ಬಸಪ್ಪಾಜಿ ಒಡೆಯರು ಅವರು ಗಂಡ ಹೆಂಡರಿಗೆ ಅಪರೂಪಕ್ಕೆ ಹವಳಿ ಜವಳಿ ಗಂಡು ಮಕ್ಕಳು ಹುಟ್ಟಿ 12 ವರ್ಷ ಆಗೈತೆ. ಅರಸಗಳ ಮನಸ್ಥಾನದಲ್ಲಿ 12 ವರ್ಷ ತುಂಬ ತನಕ ಮಕ್ಕಳಿಗೆ ಹೆಸರು ನಾಮಕರಣ ಮಾಡುವಂಗಿಲ್ಲ. ಮಕ್ಕಳಿಗೆ 12 ವರ್ಷ ತುಂಬಿದ ನಂತರ ಮಂತ್ರಿಯನ್ನ ಕರೆಸಿ ರಾಜರು ಹೇಳ್ತಾ ಇದ್ದಾರೆ, ನನ್ನ ಮಕ್ಕಳಿಗೆ ಇವತ್ತಿಗೆ 12 ವರ್ಷ ತುಂಬ ಹೋಗ್ಬಿಡ್ತು ಕಣಪ್ಪ, ಮಕ್ಕಳಿಗೆ ಹೆಸರು ನಾಮಕರಣ ಮಾಡಬೇಕು. ಮಕ್ಕಳಿಗೆ ನಾಮಕರಣ ಮಾಡೋ ದಿನ ಅನ್ನದಾನ ಮಾಡಬೇಕು. ಆದ್ರಿಂದ ಶಕ್ರೆ ಪಟ್ಟಣದ ಸುತ್ತ 9 ಮೈಲಿ ಸುತ್ತ ಮೂಡ್ಲಾಗಿ ತೆಂಕ್ಲಾಗಿ ಪಡಲಾಗಿ ನಮ್ಮ ಶಕ್ರೆ ಪಟ್ಟಣ ಮಧ್ಯ ಮಾಡಿಕೊಂಡು 9 ಮೈಲಿ ಸುತ್ತ ಚೆದ್ರ ಆಮ್ ಜಾತಿಯವರೆಲ್ಲರೂ ಭೋಜನಕ್ಕೆ ಬಂದ್ಬಿಡು ಅಂತೇಳಿ ಸಿಪಾಯಿಗಳನ್ನು ಕಳಿಸಿ ಡಂಗೂರ್ ಮೂಲಕವಾಗಿ ಸಾರಿಸ್ತಾ ಇದ್ದಾನೆ ಮಹಾಪ್ರಭು ಮಹಾರಾಜ.
ಆ ಸಿಪಾಯಿಗಳು ಡಂಗೂರ ಹೊಡ್ಕೊಂಡು ಬರ್ತಾ ಇದ್ದಾರೆ ಶಕ್ರೆಪಟ್ಟಣ ಬೀದಿ ಒಳಗೆ. ಸಾರುವೆ ಡಂಗೂರ ಕೇಳಿರಿ ಜನರೆಲ್ಲ, ಸಾರುವೆ ಡಂಗೂರ ಕೇಳಿರಿ ಜನರೆಲ್ಲ, ಕಾಲಿಗೆ ಗಕ್ಕೂರ ಕೈಯಲ್ಲಿ ಹುಂಗೂರ, ಕಾಲಿಗೆ ಗಕ್ಕೂರ ಕೈಯಲ್ಲಿ ಶಕ್ರೆ ಪಟ್ಟಣದ ಒಳಗೆ ಒಡೆವೆನು ಡಂಗೂರ, ಸಾರುವೆನು ಡಂಗೂರ ಕೇಳಿರಿ ಜನರೆಲ್ಲ, ಸಾರುವೆ ಡಂಗೂರ ಕೇಳಿರಿ ಪುರಜನತೆ ಒಡೆವೆನ ಡಂಗೂರ. ಸಾರುವೆನು ಡಂಗೂರ. ಮಹಾರಾಜರ ಮನೆಯಲ್ಲಿ ಭೋಜನ ಹಾಂಕು ಜಾತಿಯವರೆಲ್ಲರೂ ಒಬ್ಬರು ಮನೆ ಒಳಗಾದ್ರೂ ಒಲೆಗೆ ಬೆಂಕಿ ಹಚ್ಚಕ್ ಕೂಡುದು. ಯಾರಾದ್ರೂ ಒಲೆಗೆ ಬೆಂಕಿ ಹಚ್ಚಿ ಅಡಿಗೆ ಮಾಡದ್ದೆ ಆದ್ರೆ ಮಹಾರಾಜರು ಕಟ್ಟಾಜ್ಞೆ ಕೊಟ್ಬಿಡ್ತಾರೆ. ಪ್ರತಿಯೊಬ್ರು ರಾಜರ ಮನೆ ಭೋಜನಕ್ಕೆ ಬರಬೇಕು ಅಂತೇಳಿ ಡಂಗೂರವನ್ನು ಹೊಡ್ಕೊಂಡು ಹೋಗ್ತಿರುವಾಗ ಪಾಳು ಮಂಟಪದಲ್ಲಿ ಮಲಗಿರುವಂತ ಪರಂಜ್ಯೋತಿ ಅವರು ರಾಚಪ್ಪಾಜಿ ಅವರು ಕಳಗಿಸಿದ್ರು. ಏನ್ ಸಾರ್ತಾ ಇದಾರೆ ಹೋಗಿ ಕೇಳ್ಕೊಂಡು ಬರೋಗಪ್ಪ ಅಂತ. ರಾಚಪ್ಪಾಜಿ ಅವ್ರು ಬಂದು ಸಿಪಾಯಿಗಳನ್ನ ಏನ್ರಪ್ಪ ಸಾರ್ತಕ್ಕಂಥದ್ದು? ಅಪ್ಪ ಅಯ್ಯ ಶರಣ, ಮಹಾರಾಜರ ಮನೆಯಲ್ಲಿ ಇವತ್ತು ಭೋಜನ ಕಣಪ್ಪ, ಅದಕ್ಕೆ ಹಾಂಕು ಜಾತಿಯವರೆಲ್ಲರೂ ಭೋಜನಕ್ಕೆ ಬರಬೇಕು ಅಂತ ಡಂಗೂರ್ ಮೂಲಕವಾಗಿ ಮಹಾರಾಜರು ಸಾರಿಸ್ತಾ ಇದ್ದಾರೆ, ಭೋಜನಕ್ಕೆ ಬರಬೇಕು. ರಾಚಪ್ಪಾಜಿಯವರು ಸ್ವಾಮಿಯವರು ಪಾದದ ಮುಂದೆ ಬಂದು ಈ ವಿಚಾರವನ್ನು ತಿಳಿಸಿದ್ರು. ರಾಚಪ್ಪಾಜಿ, ರಾಜರ ಮನೆ ಊಟ ಅಂದ್ರೆ ಬಹಳ ಅಚ್ಚುಕಟ್ಟಾಗಿರ್ತದೆ ರಾಚಪ್ಪಾಜಿ. ಹೇಳ್ರಪ್ಪ ಹೋಗವ ಮಹಾರಾಜರ ಮನೆ ಊಟಕ್ಕೆ ಅಂತ ಹೇಳಿ ಪಾಳು ಮಂಟಪದಲ್ಲಿ ಮಲಗಿರುವ ಪರಂಜ್ಯೋತಿಗಳು ಮಡವಾಳ ಮಾಚಪ್ಪ ರಾಚಪ್ಪಾಜಿ ಆ ಉತ್ತರ ದೇಶದಿಂದ ಬಂದಿರುವಂತಹ ದರೆಗೆ ದೊಡ್ಡವರು. ಮಹಾರಾಜರ ಮನೆಗೆ ಸ್ವಾಮಿಯವರು ದಯ ಮಾಡುತ್ತಾರೆ, ಸಿದ್ದಯ್ಯ ಸ್ವಾಮಿ ಬನ್ನಿ, ನನ್ನ ಗುರುವೆ ಲಿಂಗಯ್ಯ ಗಂಡ ಇದು ಒಡೆಯ ಪರಂಜ್ಯೋತಿ ನನ್ನಪ್ಪ ಮಂಡ್ಯದ ಲಿಂಗಯ್ಯ. ಸ್ವಾಮಿಯವರು ಶಕ್ರೆಪಟ್ಟಣಕ್ಕೆ ಬರುತ್ತಿರಬೇಕಾದ್ರೆ ರಾಜಬೀದಿ ಒಳಗೆ ಅರಮನೆಯ ಮೇಲ್ಗಡೆ ನಿಂತ್ಕೊಂಡು ಮಹಾರಾಜ ಮತ್ತು ಮಹಾರಾಣಿಯವರಿಬ್ರು ನೋಡ್ತಾ ಇದ್ರು. ಮಹಾರಾಣಿ ನೋಡಿ, ಇಲ್ಲಿ ಬರುವಂತ ಸಾಗರದಂಗೆ ಬರುವ ಜನಗಳ ಜನಸ್ತೋಮದಲ್ಲಿ ಆ 3 ಜನಗಳು ಬರ್ತಾ ಇದ್ರಲ್ಲ, ತ್ರಿಮೂರ್ತಿಗಳಂಗೆ ಆ ಮಧ್ಯದಲ್ಲಿ ಬರ್ತಕ್ಕಂಥವ್ರು ನೋಡಿ ಎಷ್ಟು ಜಟಾಧಾರಿಗಳಾಗಿ ನಿತ್ಯ ನಿರ್ಮೂಲನ ಕಾಣ್ತಾ ಇದ್ದಾರೆ. ಆ ಸ್ವಾಮಿಯವರ ಪಾದ ಪೂಜೆ ಮಾಡಿ ನಾವು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬೆರಳಿ ತಟ್ಟೆ ಒಳಗೆ ಗಂಧ ರತ್ನ ಕಡ್ಡಿ ಕರ್ಪೂರ ಧೂಪ ಸಾಂಬ್ರಾಣಿಗಳನ್ನು ತಂದು ಆ ಬಾಗಿಲು ಬಂದ ತಕ್ಷಣ ಅವ್ರ ಪಾದವನ್ನು ತೊಳೆದು ಪಾದ ಪೂಜೆ ಮಾಡಿ ಅವರನ್ನ ಕರ್ಕೊಂಡೋಗಿ 3 ಜನಗಳನ್ನ ಒಂದ್ ಕಡೆ ಕುಂಡ್ರಿಸಿದ್ರು. ಮಿಕ್ಕನಾದಂತ ಈ ಶರಣರೆಲ್ಲರೂ ಒಂದ್ ಕಡೆ ಕುಂಡ್ರಿಸಿದ್ದಾರೆ. ಕಲ್ಯಾಣ ಪಟ್ಟಣದಲ್ಲಿ ಇದ್ದಂತ ಈ ಶರಣರೆಲ್ಲ ಬಸವಣ್ಣವರು ಕಲ್ಯಾಣ ಪಟ್ಟಣ ಬಿಟ್ಟು ಸಂಗಮಕ್ಕೆ ಹೋಗಿ ಯಾವಾಗ ಐಕ್ಯವಾಗೋದ್ರು, ಈ ಸ್ವಾಮಿಗಳು ಬರುವಾಗ ಕಲ್ಯಾಣ ಪಟ್ಟಣ ನಾಳೆ ಕಡುಕರಂಗಡಿ ಆಗುತ್ತೆ, ಎಲ್ಲಾದ್ರೂ ಹೋಗ್ಬೋದು ಅಂತ ಈ ಸ್ವಾಮಿಗಳಿಗೆ ಯಾವಾಗ ಹೇಳ್ಬಿಟ್ರು. ಇನ್ನು ಈ ಗುರುಗಳೇ ಇಲ್ಲದ ಮಟ್ಟದಲ್ಲಿ ನಾವು ಯಾತಕ್ಕೆ ಇರ್ಬೇಕು ಅಂತೇಳಿ ಈ ಕಲ್ಯಾಣ ಪಟ್ಟಣದಲ್ಲಿ ಇದ್ದಂತ ಶರಣರುಗಳೆಲ್ಲರೂ ತಮ್ಮ ಇಚ್ಛೆ ಬಂದಷ್ಟ ಬಂದಂಗೆ ಎಲ್ಲೆಲ್ಲೋ ಅಷ್ಟು ಜನಗಳು ಹೋಗಿ ಸೇರ್ಕೊಂಡು ಬಿಟ್ಟಿದ್ರು. ಎಲ್ಲಾ ಊರುಗಳ ಮಠಗಳನ್ನು ಅವ್ರಿಗೆ ಮನಸ್ಸು ಎಲ್ಲಿ ಬರ್ತದೋ ಅಲ್ಲಲ್ಲೋಗಿ ಒಂದು ಅಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ರು. ಯಾವಾಗ ಶಕ್ರೆಪಟ್ಟಣ ಸುತ್ತ 9 ಮೇರಿ ಚಿದ್ರ ಡಂಗೂರ್ ಮೂಲಕವಾಗಿ ಸಾರಿಸಿದ್ರು ಭೋಜನ ಅಂತ. ಓಹೋ, ಮಹಾರಾಜರ ಮನೆ ಶಕ್ರೆಪಟ್ಟಣ ಮಹಾರಾಜರ ಮನೆ ಭೋಜನ ಅಂತಂದ್ರೆ ಭಾರಿ ಅಚ್ಚುಕಟ್ಟಾಗಿರ್ತದೆ, ನಾವು ಹೋಗ್ಬೇಕು ಕಂಡ್ರಪ್ಪ. ಶೇಷಂಪಟ್ಟ, ಸುಬ್ಬಂಪಟ್ಟ, ರಂಗಂಪಟ್ಟ ಎಲ್ಲರೂ ಭೋಜ್ ಬಾಯಿ ಬಿಟ್ಕೊಂಡು ಎಲ್ಲ ಕಳ್ಕೊಂಡು ಬಂದ್ಬಿಟ್ಟವ್ರೆ. ಶರಣರ ಮನೆ ಊಟಕ್ಕಿನ್ನ ಮಹಾರಾಜರ ಮನೆ ಊಟ ಬಹಳ ಅಚ್ಚುಕಟ್ಟಾಗಿರ್ತದೆ, ಬಹು ಪಸಂದಾಗಿರ್ತದೆ ಅಂತ ಇವರೆಲ್ಲ ಒಂದ್ ಕಡೆ ಕುಂತಿರ್ಬೇಕಾದ್ರೆ ಇವರೆಲ್ಲ ನೋಡಿ ಏನಂತವ್ರೆ, ಅಯ್ಯಯ್ಯ ಕಲ್ಯಾಣ ಪಟ್ಟಣಕ್ಕೆ ಬಂದು ಕಲ್ಯಾಣ ಪಟ್ಟಣ ಯಾಕೆ ಕುಡಿಸ್ಬಿಟ್ಟು ಬಂದ್ಬಿಟ್ಟು ಸ್ವಾಮಿಗಳು ಇಲ್ಲಿ ಬಂದು ಕುಂತವನಲ್ಲಯ್ಯ, ಇಲ್ಲಿ ಏನು ಯಾಕೆ ಕುಡಿಸ್ಬಿಟ್ಟು ನಾವು ಕಾಣಲ್ಲಯ್ಯ. ಇವರೆಲ್ಲರೂ ಹೊಟ್ಟೆ ಉರಿ ಅಚ್ಚುಕಟ್ಟಾಗಿ ಉಣ್ಕೊಂಡು ಬಸವಣ್ಣವರು ನೀಲಮ್ಮನವರು ಅಡುಗೆ ಮಾಡಿ ಇಟ್ಟಿದ್ರು. ಅಚ್ಚುಕಟ್ಟಾಗಿ ಉಣ್ಕೊಂಡು ಹೆಂಗೋ ಕಾಲ ಕಳ್ಕೊಂಡಿದ್ವು. ನಿಮ್ ಬಂದು ಕಲ್ಯಾಣ ಪಟ್ಟಣಕ್ಕೆ ಬಂದು ಹುಳಿ ಹಿಂಡ್ಬಿಟ್ಟು ಕಳೆದು ಬಂದ್ಬಿಟ್ನಲ್ಲಪ್ಪ, ಇನ್ನು ಇಲ್ಲಿ ಬಂದವನು ಇಲ್ಲಿ ಏನು ಹುಳಿ ಹಿಂಡ್ಬಿಡ್ತಾನೋ ಗೊತ್ತಿಲ್ವಲ್ಲಪ್ಪ ಅಂತ ಇವರೆಲ್ಲ ಏನು ಬಾಯಿ ಬಿಟ್ಕೊಂಡು ಬೊಕ್ಕಳಗಡಿಗೆ ಬಿಟ್ಕೊಂಡು ಎಲ್ಲ ಕುಂತವ್ರೆ. ಈ ಕಡೆ ಆ ಕಡೆ ಸ್ವಾಮಿಗಳು ಮೌನವಾಗಿ ಕುಂತಿದ್ದಾರೆ. ಆವಾಗ ಮಹಾಪ್ರಭುಗಳು ಹೇಳಿದ್ರು, ಮಕ್ಕಳಿಗೆ ಗುರುಗಳ ಸನ್ನಿಧಿ ಒಳಗೆ ಮಕ್ಕಳಿಗೆ ನಾಮಕರಣ ಆಗೋಗ್ಲಿ, ಕರ್ಕೊಂಡು ಬನ್ನಿ ಅಂತೇಳಿ ಗುರುಗಳ ಪಾದ ಮುಂದೆ ನಿಲ್ಲಿಸ್ಬಿಟ್ಟು ಮಕ್ಕಳಿಗೆ ತೀರ್ಥವನ್ನು ಇಟ್ಟು
ಉತ್ತರ ದೇಶದಿಂದ ಬಂದಂತ ಪ್ರಭುಗಳು ಪರಂಜ್ಯೋತಿ ಅವರು ಆ ಮಕ್ಕಳಿಗೆ ನಾಮಕರಣ ಮಾಡ್ತಾ ಇದ್ದಾರೆ. ರಾಜರು, ಮಹಾರಾಣಿ, ಮಂತ್ರಿ ಆ ಸೈನಿಕರ ಸಮ್ಮುಖದಲ್ಲಿ ಆ ಮಕ್ಕಳಿಗೆ ನಾಮಕರಣ ಮಾಡ್ತಾ ಇದ್ದಾರೆ.